ಮ್ಯಾನಿಫೆಸ್ಟೋದಲ್ಲಿ ಒಂದು ನಮ್ಮ ವಾಟರ್ ಕ್ರೈಸಿಸ್ ಈಗ ನೋಡಿ, ನಾನೊಬ್ಬನ ಮಳೆ ತರೋಕ್ಕಾಗೋದಿಲ್ಲ, ನಾನೊಬ್ಬನೇ ಕಾವೇರಿ ವಾಟರ್ನ ತರೋಕ್ಕಾಗೋದಿಲ್ಲ, ನಾನೊಬ್ಬನೇ ಬೆಂಗಳೂರಲ್ಲಿ ಕೆರೆ ಕಟ್ಟೋಕ್ಕಾಗೋದಿಲ್ಲ. ಇದೊಂದು ನಾನು ಈ ಒಂದು ಇದನ್ನೇ ನಾವು ಹೇಳ್ತೀವಲ್ಲ, ಹುಳ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ನೀರಿನ ಸಮಸ್ಯೆ ಇದೆ ಕಣ್ರಪ್ಪ, ನಾವಿಲ್ಲ ಅಂತಂದರೆ ಭಾಳ ಕಷ್ಟಪಡಬೇಕಾಗುತ್ತೆ. ರಾಜ್ಯದ ಇದು ಜಲ, ಭಾಷೆ ಮತ್ತು ನೆಲದ ವಿಚಾರ ಬಂದಾಗ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ನಂದಿಲ್ಲ. ಯಾಕೆಂತಂದರೆ ನಾನು ಸಂಸದನಾಗಿದ್ದರೆ ಇಮಿಡಿಯೇಟಾಗಿ ರಿಸೈನ್ ಮಾಡಿ ಹೊರಗಡೆ ಬಂದುಬಿಡ್ತೀನಿ. ಅದು ನಮ್ಮ ರಾಮಕೃಷ್ಣ ಹೆಗಡೆ ಅವರಾಗಲಿ, ಈ ಥರದ್ದು ಹಳೆ ನಾಯಕರುಗಳು ಆ ರೀತಿಯಾಗಿ ನಡ್ಕೋತಾ ಇದ್ದರು. ಕರ್ನಾಟಕದಲ್ಲೇ 200 ಫಾರ್ಮಸಿ ಕಾಲೇಜುಗಳಿದೆ. ಎಷ್ಟೆಷ್ಟು ಯಂಗ್ ಡಾಕ್ಟ್ರೇಟ್ ಇನ್ ಫಾರ್ಮಸಿ ಮಾಡಿದ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ, ತುಂಬ ನಾಲೆಜ್ ಇದೆ. ಬಟ್ ಏನಾಗ್ತಾ ಇದೆ ಅಂತಂದರೆ ಅವ್ರಿಗೆ ಬೇಕಂದ್ರೆ ಪೂರಕ ವಾತಾವರಣ ಇಲ್ಲ. ಅವರು ಒಂದು ಹೊರಗಡೆ ಹೋಗಬೇಕು, ಇಲ್ಲಾಂತಂದರೆ ಇಲ್ಲೇ ಒಂಥರ ಮನಸ್ಸಿಗೆ ತೃಪ್ತಿ ಇಲ್ಲದೆ ಕೆಲಸ. ಹಾಗಾಗಿ ಇದೊಂದು ನನಗೂ ಅದೊಂದು ವಿಷನ್ ಇದೆ, ಇಲ್ಲೊಂದು ಕ್ಲಿನಿಕಲ್ ಟ್ರಯಲ್ಸ್ ಜಾಬ್ ಕ್ರಿಯೇಟ್ ಮಾಡಬೇಕು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಅಂಡ್ co-sponsored by Home Sattva, an Instagram handle which showcases home decor and garden. ಬೆಂಗಳೂರು ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಇದು ಎಲ್ರಿಗೂ ಗೊತ್ತಿದೆ. ಇನ್ಫ್ಯಾಕ್ಟ್ ಬೆಂಗಳೂರಿನ ನೆಟ್ ವರ್ತ್ ಬಂದು $320 ಬಿಲಿಯನ್, ಅಂದರೆ ಸುಮಾರು 26 ಲಕ್ಷ ಕೋಟಿ ರೂಪಾಯಿ. ಇಂತಹ ಬೆಂಗಳೂರು ಒಂದು ಚಾಲೆಂಜಸ್ನ ತುಂಬ ಫೇಸ್ ಮಾಡ್ತಾ ಇದೆ ಇವತ್ತು. ಇಂತಹ ಚಾಲೆಂಜಸ್ನ ಫೇಸ್ ಮಾಡುವಾಗ ಒಬ್ಬ ವಿಷನರಿ ಬಂದಿದ್ದಾರೆ ಟು ಟೆಲ್ ದಟ್ ಯಾವ ರೀತಿಯಾಗಿ ನಮ್ಮ ಬೆಂಗಳೂರನ್ನು ಇನ್ನೂ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ಬೋದು ಅಂತ. ಇವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಇನ್ನು ಸ್ವಲ್ಪ ಹೇಳ್ತೀನಿ ಏನು ಅಂತ. ಇವ್ರು ಆ್ಯಕ್ಚುಲಿ MBA ಮಾಡಲಿಕ್ಕೆ ಇಂಗ್ಲೆಂಡಿಗೆ ಹೋಗ್ತಾರೆ. ಅಲ್ಲಿ 20 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ, ಫಾರ್ಮಾ ಇಂಡಸ್ಟ್ರಿ ಕೆಲಸ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರ ಧಮನಿಯಲ್ಲೂ ಕನ್ನಡ ಹರಿತಿದೆ. ಯಾಕೆ ಅಂತಂದರೆ ಕನ್ನಡಕ್ಕಾಗಿ ಬಹಳ ಕೆಲಸಗಳನ್ನು ಅವರು ಅಲ್ಲೂ ಮಾಡಿದ್ದಾರೆ, ಇಲ್ಲೂ ಸಹ ಮಾಡ್ತಾ ಇದ್ದಾರೆ. ಅಲ್ಲೂ ಅಂತಂದರೆ ಇಂಗ್ಲೆಂಡಲ್ಲೂ ಮಾಡಿದ್ದಾರೆ, ಇಲ್ಲೂ ಸಹ ಮಾಡ್ತಾ ಇದ್ದಾರೆ. ಇಂಗ್ಲೆಂಡಲ್ಲಿ ಅವರು ಕೌನ್ಸಿಲರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಪ್ಲಸ್ ಒಂದು ಬಿಸ್ನೆಸ್ ಬಗ್ಗೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲೂ ಸಹ ಬಹಳಷ್ಟು ಒಂದು ಮೀಟಿಂಗ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವ ರೀತಿಯಾಗಿ ನಮ್ಮ ಬಿಸ್ನೆಸ್ಸನ್ನು ಮುಂದೂಡ್ಕೊಂಡು ಹೋಗ್ಬೋದು ಅಂತ ಅಲ್ಲೂ ಸಹ ತುಂಬ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಇಂದಿನ ನಮ್ಮ ಗೆಸ್ಟ್ ಬ್ಯಾಂಗ್ಳೂರ್ ಸೌತ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಇವರ ಮ್ಯಾನಿಫೆಸ್ಟೋ ಮತ್ತು ಇವರ ಸಿಂಬಲ್ ಏನು ಗೊತ್ತಿದೆಯಾ? ವಾಟರ್ ಟ್ಯಾಂಕ್. ಇದು ಯಾಕೆ ವಾಟರ್ ಟ್ಯಾಂಕನ್ನು ಚೂಸ್ ಮಾಡಿಕೊಂಡ್ರು ಮತ್ತು ಯಾಕೆ ಅವರಿಗೆ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇದೆ, ಅಂದರೆ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜನದ ಬಗ್ಗೆ ಅವ್ರಿಗೆ ಯಾಕೆ ಇಷ್ಟು ಅಭಿಮಾನ ಇದೆ, ಇದು ಎಲ್ಲವನ್ನು ತಿಳ್ಕೊಳ್ಳೋಣ ಇವತ್ತಿನ ನಮ್ಮ ಗೆಸ್ಟ್ ಸುಬ್ರಹ್ಮಣ್ಯ ಕುಮಾರ್ ಕುಂಟಿ ಕಾನಮಠ್. ಸರ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಆರ್ ಶೋ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್ ನಮ್ಮ ಶೋಗೆ ಬಂದಿದ್ದಕ್ಕೆ. ನಮ್ಮ ಜೊತೆಲಿ ಇವತ್ತು ನಿಮ್ಮ ವಿಷನ್ ಏನು, ನಮ್ಮ ಒಂದು ಭಾರತದ ಬಗ್ಗೆ ಅಟ್ ಲಾರ್ಜ್, ಬೆಂಗಳೂರು ಬಗ್ಗೆ ಇನ್ ಪರ್ಟಿಕ್ಯುಲರ್ ಏನು ವಿಷನ್ ಇದೆ ಅಂತ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ. ಬೆಂಗಳೂರಲ್ಲಿ ಈಗ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು, ಓದಿದ್ದು, ವಿದ್ಯಾಭ್ಯಾಸ ಮಾಡಿದ್ದು, ಉದ್ಯೋಗ ಮಾಡಿದ್ದೆಲ್ಲ ಬೆಂಗಳೂರು. ನಮ್ಮ ತಂದೆನೂ ಇಲ್ಲಿ ಬೆಂಗಳೂರಿನಲ್ಲಿ SLN ಕಾಲೇಜಲ್ಲಿ ಕನ್ನಡ ಮೇಷ್ಟ್ರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಂತ ಹೋರಾಡಿದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ಬೆಂಗಳೂರಿಗೆ ಹೇಗಿರಬೇಕು, ಯಾಕಂದರೆ ನಾವು ಚಿಕ್ಕವರಿದ್ದಾಗ ಕೆಂಪೇಗೌಡರನ್ನ ನಾವು ಒಂದು ಭಾಳ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾ ಇದ್ವಿ, ಇವತ್ತಿಗೂ ಅದೇ ರೀತಿಯಾಗಿ ಕಾಣ್ತಾ ಇದ್ವಿ. ಅವರ ವಿಷನ್ನು ಈಗ ಬೆಂಗಳೂರಿನ ನಗರವನ್ನು ನಿರ್ಮಾತೃ ಕೆಂಪೇಗೌಡರು ಅಂತ ಹೇಳಿ ಈಗ ನಾವು ಸ್ಟ್ಯಾಚ್ಯೂಗಳು ಹಾಕ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ. ಬಟ್ ಕೆಂಪೇಗೌಡರ ವಿಷನ್ ಏನು ಇದ್ದಿರಬಹುದು, 10 ಲಕ್ಷ ಜನ ಇದ್ದಾಗ ಕೆಂಪೇಗೌಡರು 1,000 ಕೆರೆಗಳನ್ನ ಕಟ್ಟಿಸಿದ್ರಂತೆ. ಬಟ್ ಈಗ 1.5 ಕೋಟಿ ಜನ ಬೆಂಗಳೂರಿನಲ್ಲಿದ್ದಾರೆ, ಕೇವಲ 50-60 ಕೆರೆಗಳಿದೆ. ಈ ನಮ್ಮ ಈ ವಾಟರ್ ಕ್ರೈಸಿಸ್ಗೆ ಇದೇ ಒಂದು ಪ್ರಾಬ್ಲಮ್. ಹಾಗಾಗಿ ಕೆಂಪೇಗೌಡರಂತ ಒಬ್ಬರು ವಿಷನರಿ ಮಾಡಿದಂಥ ಇದನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಬೆಂಗಳೂರು ಒಂದು ಇಂಟೆಲೆಕ್ಚುಯಲ್ ಸಿಟಿ. ಇಲ್ಲಿ IT, BT, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ತುಂಬ ಬಿಲಿಯನರ್ಸಿಂದ ಹಿಡಿದು ಮಿಲಿಯನರ್ಸ್ಗಳು ಎಷ್ಟೋ ಜನ ಇದ್ದಾರೆ. ಈಗ ನಾವು ಅಮೇರಿಕಾ, UK, ಯುರೋಪಿಯನ್ ಕಂಟ್ರೀಸಲ್ಲಿ ಹೋದಾಗ ಬೆಂಗಳೂರನ್ನ ತುಂಬ ಪರಿಚಯ ಇದೆ ಅಲ್ಲಿನ ನಾಗರಿಕರಿಗೆ. ಬೆಂಗಳೂರು ಅಲ್ಲಿ ಅಮೇರಿಕಾದಲ್ಲೇ ಹೇಳ್ತಾರೆ ಜಾಬ್ ಬೆಂಗಳೂರು ಅಂತಂದರೆ ಜಾಬ್ ಬೆಂಗಳೂರಿಗೆ ಹೋಯಿತು ಅಂತೇಳಿ. ಹಾಗಾಗಿ
ಬೆಂಗಳೂರಿಗೆ ಒಂದು ವಿಶ್ವದಲ್ಲೇ ಒಂದು ದೊಡ್ಡ ಹೆಸರಿದೆ. ನಾನು ಕೂಡ ವಿಶ್ವ ಪರ್ಯಟನೆ ಮಾಡಿದ್ದೇನೆ, UK ವರ್ಕ್ ಮಾಡಿದ್ದೇನೆ, ಅಮೆರಿಕದಲ್ಲಿ ಓಡಾಡಿದ್ದೇನೆ, ಕೆನಡಾದಲ್ಲಿ ಓಡಾಡಿದ್ದೇನೆ, ಯುರೋಪಿಯನ್ ಕಂಟ್ರೀಸಲ್ಲಿ ಓಡಾಡಿದ್ದೇನೆ, ಮಿಡ್ಲ್ ಈಸ್ಟಲ್ಲಿ ಹಾಗಾಗಿ ಬೆಂಗಳೂರು ಅಂದ ತಕ್ಷಣ ನಾವು ಕನ್ನಡದವರು ನಾವು ಬೆಂಗಳೂರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋಂಥದ್ದು ನಮ್ಮ ಧಮನಿಗಳಲ್ಲಿ ಹರಿಯುತ್ತೆ ಆ ರಕ್ತ. ಹಾಗಾಗಿ ಬೆಂಗಳೂರು ಅಂದರೆ ನಾವು ಬೆಂಗಳೂರಿನವರು. ನನ್ನ ನೇಟಿವ್, ನಮ್ಮ ತಂದೆಯವ್ರ ನೇಟಿವ್ ಕಾಸರಗೋಡು, ನಂದು ನೇಟಿವ್ ಕಾಸರಗೋಡು ಕುಂಟಿಕಾನ ಮಠ ಅಂತೇಳಿ. ಬಟ್ ಆದರೆ ನಾನು ಬೆಂಗಳೂರಿಗೆ ಕರ್ನಾಟಕ ನಮ್ಮ ಕನ್ನಡ ನಮ್ಮ ತಾಯಿ. ಏನೇ ಇದ್ರೂ ಫಸ್ಟು ಆದ್ಯತೆ ಕನ್ನಡಕ್ಕೆ. ಇಲ್ಲಿನ ನೆಲ ಜಲ ಮತ್ತು ಭಾಷೆಯನ್ನು ಸಂರಕ್ಷಿಸೋದಕ್ಕೆ ಎಲ್ಲ ದೇಶಗಳ ಕ್ರಮವೇ ಹಾಗೆ. ಇಂಗ್ಲೆಂಡ್ನಲ್ಲಿ ಇಂಗ್ಲೀಷನ್ನು ಇದು ಮಾಡ್ತಾರೆ. ಹಾಗೆ ಬೆಂಗಳೂರು ಕರ್ನಾಟಕಕ್ಕೆ ಕನ್ನಡವೇ ತಾಯಿ. ಉಳಿದವರು ಕೆಟ್ಟವರು ಅಂತಲ್ಲ, ಉಳಿದವರು ಚಿಕ್ಕಮ್ಮ ದೊಡ್ಡಮ್ಮ ಅಂತ. ಹಾಗಾಗಿ ಇಲ್ಲಿ ಏನು ಪ್ರಿಫರೆನ್ಸ್ ನಾವು ಕೊಡಬೇಕು, ಬೆಂಗಳೂರಿಗೆ ಏನು ವಿಷನ್ ಬೇಕು ಅಂತ ಹೇಳಿ ನಾನು ಮೊದಲಿಂದನೂ ಥಿಂಕ್ ಮಾಡ್ತಿದ್ದನು. ಈಗ ಪಕ್ವವಾಗಿದೆ, 50 ವರ್ಷ ಆಗಿದೆ, ನನಗೆ ಸಾಕಷ್ಟು ವಿಷನ್ ಇದೆ, ಸಾಕಷ್ಟು ವರ್ಕ್ ಮಾಡಿದ್ದೀನಿ. ಎಲ್ಲ ನನ್ನ ಪ್ರೊಫೈಲ್ಗಳನ್ನ ನೋಡಿದ್ರೆ ನಾನು ದೈನಂದಿನ ಆಕ್ಟಿವಿಟೀಸ್ ನಲ್ಲಿ ಏನೇನು ಮಾಡಿದ್ದೀನಿ ಅಂತ ಸಾಧಾರಣ ನಮ್ಮ ಕರ್ನಾಟಕದ ಭಾರತದ ಎಷ್ಟೋ ನಾಯಕರುಗಳಿಗೂ ನನ್ನ ಬಗ್ಗೆ ಗೊತ್ತಿದೆ. ಹಾಗಾಗಿ ಸಾಹಿತಿಗಳಿಂದ ಹಿಡಿದು ವಿಜ್ಞಾನಿಗಳಿಂದ ಹಿಡಿದು ಪ್ರತಿಯೊಬ್ಬರ ಜೊತೆ ಒಡನಾಡಿದಂತಹ ಒಂದು ವ್ಯಕ್ತಿತ್ವ ನಂದು. ಇನ್ನು ನಂದು ಕೆಲಸಗಳು ಇನ್ನೂ ಇರುವಂಥ ಜೀವನದಲ್ಲೂ ಅದೇ ಕೆಲಸಗಳನ್ನ ಮಾಡಬೇಕು. ಹಾಗಾಗಿನೇ ನೀವು ನಾನು ಈ ಒಂದು ಪೊಲಿಟಿಕಲ್ ಫೀಲ್ಡ್ಗೆ ಎಂಟರ್ ಆದ್ರೆ ನನ್ನ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ಬೋದು ನಮ್ಮ ಒಂದು ನಾಗರಿಕರಿಗೆ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಸರ್ ಈಗ ಚೂಸ್ ಮಾಡ್ಕೊಂಡಿದ್ದು ನೀವೊಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಬೆಂಗಳೂರು ಸೌತ್ ಇಂದ ಕರೆಕ್ಟ್ ನೀವು ಲೋಕಸಭೆಗೆ ಇವಾಗ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಟ್. ಇಂಡಿಪೆಂಡೆಂಟ್ ಕ್ಯಾಂಡಿಡೇಚರ್ ಏನಕ್ಕೆ ಸರ್? 2 ರೀಸನ್ ಇದೆ ಮೇಡಮ್. ಒಂದು ಏನಂತಂದ್ರೆ, ಈಗ ನಾನು ನಾಟ್ ಅಗೇನ್ಸ್ಟ್ ಪಾರ್ಟಿ ಪೊಲಿಟಿಕ್ಸ್ ಬೇಕಾಗ್ತದೆ. ಈಗ ನಾನು 20 ವರ್ಷಗಳ ಕಾಲ ಇಂಗ್ಲೆಂಡಲ್ಲಿದ್ದು ಅಲ್ಲೇ ಮಾಡಿದಂಥ ಎಷ್ಟೋ ಕೆಲಸಗಳನ್ನು ನಿಜ ನಾನು ಅಲ್ಲಿ ಮಾಡಿದ್ದು. ಅದೇ ಸಾರಿ ಸರ್ ಇಲ್ಲೇ ಕೇಳ್ಬಿಡ್ತೀನಿ. ನೀವು ಆಕ್ಚುಲಿ ನಾನು ನಿಮ್ಮ ಬಗ್ಗೆ ತಿಳ್ಕೊಳ್ಳುವಾಗ ಗೊತ್ತಾಯ್ತು ನೀವು ಕೌನ್ಸಿಲರ್ ಆಗೂ ಸಹ ಕೆಲಸ ಮಾಡಿದ್ದೀರಾ. ಹೌದು, ನಾನು UK ಫ್ಲೀಟ್ ಟೌನ್ ಕೌನ್ಸಿಲಲ್ಲಿ ಕೌನ್ಸಿಲರ್ ಆಗಿ ಕೂಡ ನಾನು ಕೆಲಸ ಮಾಡಿದ ಅನುಭವ ಇದೆ. ಅಲ್ಲಿನ ಲೇಬರ್ ಪಕ್ಷ, ಕನ್ಸರ್ವೇಟಿವ್ ಪಕ್ಷಗಳಲ್ಲಿ ಮೆಂಬರ್ ಆಗಿ ಸಾಕಷ್ಟು ಇದು ಪೊಲಿಟಿಕಲ್ ಮೀಟ್ಸು, ಬಿಸ್ನೆಸ್ ಮೀಟ್ಗಳನ್ನ ಅಟೆಂಡ್ ಮಾಡಿದ್ದೇನೆ. ಕ್ಯಾಂಪೇನ್ಗಳಿಗೂ ಹೋಗಿದ್ದೀನಿ. ಅಲ್ಲಿನ ರಾಜಕಾರಣಿಗಳ ಜೊತೆ ಒಡನಾಡಿದ್ದೀನಿ. ಡೇವಿಡ್ ಮಿಲಿಬ್ಯಾಂಡ್ ಅಂತವರು, ಆಮೇಲೆ ಕೀತ್ ವಾಜ್ ಅಂತ ಹೇಳಿ, ವೀರೇಂದ್ರ ಶರ್ಮಾದ ಲೇಬರ್ MP, ಹಾಗೆ ಈ ಕಡೆ ಕನ್ಸರ್ವೇಟಿವ್ ಗವರ್ಮೆಂಟ್ ಅಲ್ಲಿ ಕೂಡ ಹಲವಾರು ನಾಯಕರ ಜೊತೆ ಓಡಾಡಿದೆ. ಹಾಗಾಗಿ ರಾಜಕಾರಣ ನನಗೇನು ಹೊಸ್ತಲ್ಲ. ಅಥವಾ ಇಲ್ಲಿಂದ ಕರ್ನಾಟಕದಿಂದ ಬಂದಂತ ಹೆಚ್ಚಿನ ಜಗದೀಶ್ ಶೆಟ್ಟರ್, ಅನಂತ್ ಕುಮಾರ್ ಅವರೆಲ್ಲ ಅನಂತ್ ಕುಮಾರ್ ನಮ್ಮ ಮನೆಗೆ ಬಂದಿದ್ರು. ಆಮೇಲೆ RSS ನಾಯಕರು ಬಂದಿದ್ರು. ಕಾಂಗ್ರೆಸ್ DK ಶಿವಕುಮಾರ್ ಅವರು ನನ್ನ ಸ್ನೇಹಿತರೆ. ಆಮೇಲೆ ಅಂಬರೀಷ್ ಅವನು ಇಂಗ್ಲೆಂಡ್ಗೆ 2011 ಕರ್ಕೊಂಡೋಗಿದ್ದು. ಒಂದು ಸಿನಿಮಾ ಪ್ರಪಂಚ ಮತ್ತು ರಾಜಕೀಯ ಪ್ರಪಂಚದಲ್ಲಿ ಕೂಡ. ಹಾಗೆ ಎಲ್ಲ ಜನಗಳು ಇಲ್ಲ ಅಲ್ಲಿಗೆ ಇಂಗ್ಲೆಂಡಿಗೆ ಬಂದಾಗ ಅವ್ರ ಜೊತೆನೂ ನಾನು ಒಡನಾಡಿದ್ದೀನಿ. ಆದರೆ ಇಲ್ಲಿ ನೀವೇನು ಹೇಳ್ತಿದ್ದೆ, ಪಾರ್ಟಿ ಪೊಲಿಟಿಕ್ಸ್ಗೆ ನನಗೀಗ ಡೈರೆಕ್ಟಾಗಿ ಎಂಟ್ರ್ ಆಗೋಕ್ಕಾಗೋದಿಲ್ಲ. 2 ರೀಸನ್ ಇದೆ. ನಾನು 23 ವರ್ಷ ಅಲ್ಲಿ ಇದ್ದು ಇಲ್ಲಿ ಸಡನ್ ಆಗಿ ನಾನು ಬಂದ್ಬಿಟ್ರೆ ಇಲ್ಲಿನ ಕಾರ್ಯಕರ್ತರು ಕೂಡ ನನ್ನನ್ನು ಅಗೇನ್ಸ್ಟ್ ಆಗಿ ಕಾಣ್ತಾರೆ. ಹಾಗಂತ ಹೇಳಿ ಈಗ ನಾನು ಇನ್ನು 23 ವರ್ಷ ಎಲ್ಲಿ ಕಾರ್ಯಕರ್ತನಾಗಿ ಮತ್ತೆ ಅಷ್ಟೊತ್ತಿಗೆ ನನಗೆ ವಯಸ್ಸಾಗ್ಬಿಡುತ್ತೆ. ಹಾಗಾಗಿ ನನಗೆ ಈಗ ಒಂದು ಅನ್ನಿಸ್ತು, ನನಗೊಂದು ಶಕ್ತಿ ಇದೆ, ನಾನು ಇದನ್ನು ಸಮಾಜಕ್ಕೆ ಹೇಳ್ತೀನಿ, ನನಗೂ ಆಸಕ್ತಿ ಇದೆ ಅಂತೇಳಿ. ಇವಾಗ ಈಗಿನ ಕಾಲ ಹೇಗಿದೆ ಅಂತಂದ್ರೆ ಅಳುವ ಮಗುವಿಗೆ ಇದು ಹಾಲು ಕೊಡುವಂಥದ್ದು, ಕ್ರೈಯಿಂಗ್ ಬೇಬಿ ಗಿಟ್ಸ್ ದಿ ಮಿಲ್ಕ್ ಅನ್ನೋದು ಒಂದು. ಹಾಗಂತ ಹೇಳಿ ಅದನ್ನು ಸುಮ್ಮನೆ ನಮ್ಮ ಆಸೆಯನ್ನು ಆಕಾಂಕ್ಷೆನ ಅದು ಮಿಟ್ಕೊಂಡಿದ್ರೆ ಆಗೋದಿಲ್ಲ. ಹಾಗಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೀನಿ. ನನ್ನ ಹತ್ರ ಶಕ್ತಿ ಇದೆಯೋ ಯುಕ್ತಿ ಇದೆಯೋ ನೀವು ತಿಳ್ಕೊಳ್ಬೇಕು, ಸಮಾಜ ತಿಳ್ಕೊಳ್ಬೇಕು. ನೀವು ನನ್ನನ್ನು ಗೆಲ್ಲಿಸ್ಲಿ ಬಿಡ್ಲಿ, ನಾನು ಮಾಡುವಂಥ ಕರ್ತವ್ಯನ ಮಾಡ್ತೀನಿ. 2009 ನಾನು ದಕ್ಷಿಣ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೆ. ಅವಾಗ ನಾನು ಮ್ಯಾನಿಫೆಸ್ಟೋದಲ್ಲಿ ಯಕ್ಷಗಾನ, ಇದು ಮೆಡಿಕಲ್ ಟೂರಿಸಮ್ಮು, ಕನ್ನಡ ಇದು ಟೂರಿಸಮ್ಮು ಇದೆಲ್ಲ ಹೇಳಿದ್ದೆ, ಕರಾವಳಿ. ಅದ್ರ ಯಕ್ಷಗಾನ ಪ್ರಾಜೆಕ್ಟನ್ನೇ ಮಾಡಿದ್ದೀನಿ. ವಿಶ್ವ ಕನ್ನಡ ಸಮ್ಮೇಳನ ಲಂಡನ್ನಲ್ಲಿ ಮಾಡಿದ್ದೀನಿ. ಹಾಗಾಗಿ ನಾನು ಏನು ಇವತ್ತು ಮ್ಯಾನಿಫೆಸ್ಟೋದಲ್ಲಿ ಹೇಳ್ತೀನಿ, ನಾಳೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಈಗಲೂ ಅಷ್ಟೇ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಿರೋದು ರೀಸನ್ ಅಷ್ಟೇ, ನಾನು ಮಾಡ್ತಾ ಇರೋದನ್ನ ಪ್ರಚಾರ ಮಾಡಬೇಕು. ನನಗೆ ನನ್ನ ವೇವ್ ಲೆಂತ್ ಮ್ಯಾಚ್ ಆಗುವಂಥ ಸ್ನೇಹಿತರು, ಇಂಟೆಲೆಕ್ಚುಯಲ್ಸ್ ಯಾರ್ಯಾರಿದ್ದಾರೆ ಬೆಂಗಳೂರು ಅಥವಾ ಭಾರತದಲ್ಲಿ, ಅವ್ರು ನನ್ನ ಜೊತೆ ತುಂಬ ಜನ ಇದ್ದಾರೆ. ಅವರು ನನ್ನ ಜೊತೆ ಸೇರ್ಕೊಳ್ತಾರೆ. ದಿಸ್ ಈಸ್ ದಿ ಐಡಿಯಾ. ಸೊ ನೀವು ಇನ್ನೂ ಹೇಳ್ತಾ ಇದ್ದೀರಾ, ಅವರು ಸೇರ್ಕೊಳ್ತಾರೆ. ಇನ್ನೂ ಹೆಚ್ಚಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಬನ್ನಿ, ನನ್ನ ಜೊತೆ ಸೇರ್ಕೊಳ್ಳಿ. ನಾವಿರುವ ಜಾಗವನ್ನ ಇನ್ನೂ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋಣ. ಇನ್ನೂ ಒಂದು ಬಹಳ ಆರಾಮಾಗಿ ಜೀವನವನ್ನ ನಡೆಸಬಹುದು ನಮ್ಮ ಬೆಂಗಳೂರಲ್ಲಿ. ಸೊ ಆಸ್ ಅ ವಿಷನರಿ ನೀವು ಹೇಳಿದ್ರಿ ಸರ್. ಇನ್ಫ್ಯಾಕ್ಟ್ ನಿಮ್ಮ ಒಂದು ಇದು ನೋಡುವಾಗ ನಿಮ್ಮ ಸಿಂಬಲ್ ಬಂದು ವಾಟರ್ ಟ್ಯಾಂಕ್. ಕರೆಕ್ಟ್. ಯಾಕೆ ಸರ್ ವಾಟರ್ ಟ್ಯಾಂಕ್? ಅದೇ ವಾಟರ್ ಟ್ಯಾಂಕ್ ಅಂತ ಹೇಳಿದ್ರೆ ನಾನು ಅದೇ ಆವಾಗಲೇ ಹೇಳಿದಾಗೆ ಕೆಂಪೇಗೌಡರ ಒಂದು ವಿಷನ್. ಬಟ್ ಇವತ್ತು ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದೆ, ಕಾವೇರಿಯಿಂದ
ಸಾಧಾರಣ ದಿನಕ್ಕೆ 1.5 ಕೋಟಿ ಲೀಟರ್ ವಾಟರ್ ಬೆಂಗಳೂರಿಗೆ ಬರುತ್ತೆ ಇಲ್ಲಿನ ಪರ್ಪಸ್. ಆಮೇಲೆ ಇಲ್ಲಿ ಲೋಕಲ್ ಆಗಿ ಅಂತರ್ಜಲದಿಂದ ಬೋರ್ವೆಲ್ಲಿಂದಾಗಿ 70 ಲಕ್ಷ ಲೀಟರ್ ದಿನಕ್ಕೆ, ಅಂದರೆ ಸಾಧಾರಣ 2.25 ಕೋಟಿ ಲೀಟರ್ ವಾಟರ್ ಬೆಂಗಳೂರಿನಲ್ಲಿ ಲಭ್ಯ ಇತ್ತು. ಬಟ್ ಈಗ ಕಳೆದ ಒಂದು 5 ತಿಂಗಳಿಂದ ಮಳೆ ಇಲ್ಲ. ಒಂದು ಎರಡನೇದು ಏನಂತಂದರೆ ಬೆಂಗಳೂರಿನಲ್ಲಿರೋ ವಾಟರ್ ಟ್ಯಾಂಕ್ಗಳು ಅಂದರೆ ಕೆರೆಗಳೆಲ್ಲ ಖಾಲಿ ಆಗಿಬಿಟ್ಟಿದೆ. ಅವರ ಹಳೆ ಕೆರೆ ಅದು ಎನ್ರೋಚ್ ಆಗಿದೆ, ಏನೇನೋ ಅದು ಹೇಳೋಣ. ಜೊತೆಗೆ ಕಾಂಕ್ರೀಟ್ ಜಂಗಲ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಹಾಗಾಗಿ ನೀರು ನಿಲ್ತಾ ಇಲ್ಲ, ನಿತ್ತ ನೀರು ಇಂಗ್ತಾ ಇಲ್ಲ, ಅಥವಾ ಮಳೆ ಬಂದ ನೀರು ಇಂಗ್ತಾ ಇಲ್ಲ, ಅದು ಹೋಗ್ತಾ ಇದೆ. ಇದಕ್ಕೆ ಸಣ್ಣ ಸಣ್ಣ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದೇ ಥರ ಸಣ್ಣ ಸಣ್ಣ ಕೆರೆಗಳು ಮಾಡಿ. ಈಗ ನಾನೊಂದು 2-3 ಒಳ್ಳೊಳ್ಳೆ ಕೆರೆಗಳನ್ನ ನೋಡಿದೆ. ಒಂದು ಸ್ಯಾಂಕಿ ಟ್ಯಾಂಕ್ನ ಕೆರೆ ಇವತ್ತು ಮೊನ್ನೆ ಕೂಡ ಹೋಗಿದ್ದೀನಿ, ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದೆ. 1,000 ಜನ ಅಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಫ್ಲೋರಾ ಅಂಡ್ ಫೌನಾ ಅಂತ ಹೇಳ್ತೀವಲ್ಲ, ಪಶು ಪಕ್ಷಿಗಳು, ನಾವು ಹೇಳುವಂಗೆ ಪಶು ಪಕ್ಷಿಗಳು ರಾರಾಜಿಸ್ತಿರ್ತವೆ, ಜನಗಳು ಓಡಾಡ್ತಿರ್ತಾರೆ, ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅಲ್ಲೊಂದು ಜೀವಕಳೆ ಇದೆ. ಅದೇ ತರ ಇಲ್ಲಿ ಯಡಿಯೂರು ಕೆರೆ ಇದೆ. ಹಾಗೆ ಇನ್ನೂ ಹಲವಾರು ಕೆರೆಗಳನ್ನ ನಾನು ನೋಡಿದೆ. ಅಲ್ಲೆಲ್ಲ ಜನ ಓಡಾಡ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ಇವತ್ತಿಗೂ ನೀರಿದೆ. ಯಾಕೆ ನೀರು ಇಲ್ಲದೆ ಅಲ್ಲ, ನೀರಿತ್ತು, ಬಟ್ ಅದನ್ನು ಲೀಕೇಜ್ ಆಗಿ ಹೊರಟೋಗಿದೆ, ಅಥವಾ ಕೆರೆಗಳೆಲ್ಲ ಎನ್ರೋಚ್ ಆಗಿದೆ, ಅದನ್ನು ಮೇಂಟೈನ್ ಮಾಡಿಲ್ಲ. ಹೀಗಾಗಿ ಇಲ್ಲಿಗ ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದೀವಿ. ಎಲ್ಲ IT BT ಅಂತ ಹೇಳಿ ಇಂಟೆಲೆಕ್ಚುಯಲ್ಸ್ ಇದ್ದೀವಿ. ಕೋಟ್ಯಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ರಿಯಲ್ ಎಸ್ಟೇಟ್ಗಳಲ್ಲಿ ಫ್ಲ್ಯಾಟ್ಗಳು ತಗೊಂಡಿದ್ದೀವಿ. ಕುಡಿಯೋದಕ್ಕೆ ನೀರಿಲ್ಲ, ಬಳಕೆಗೆ ನೀರಿಲ್ಲ, ಸ್ನಾನ ಮಾಡೋದಕ್ಕೆ ನೀರಿಲ್ಲ ಅಂತಾದಾಗ ಒಂದು ಏನಕ್ಕೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಏನು? ಎರಡನೇದು ಇನ್ನೊಂದು ಏನಂತಂದರೆ, ನಾವು ಒಂದು 10 ಆರ್ಟಿಕಲ್ಸ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಹಿಂದೂನಲ್ಲಿ ಮತ್ತು ಮಿಂಟಲ್ಲಿ ಎಲ್ಲದನ್ನೂ ಇದೆಲ್ಲ ಹೈಲೈಟ್ ಮಾಡ್ತಿದ್ದಾರೆ. ದಿ IT ಕ್ಯಾಪಿಟಲ್ ಆಫ್ ಇಂಡಿಯಾ ಈಸ್ ಸ್ಟ್ರಗ್ಲಿಂಗ್ ವಿತ್ ವಾಟರ್ ಕ್ರೈಸಿಸ್ ಅಂತೇಳಿ. ಇದು ಏನಾಗುತ್ತೆ ಅಂದರೆ, ಹೊರ ಪ್ರಪಂಚದಲ್ಲಿ ಬಂಡವಾಳ ಹೂಡಿಕೆ ಮಾಡೋರ ಮನದಲ್ಲಿ ಏನಪ್ಪ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ವಂತೆ, ವಾಟರ್ ಕ್ರೈಸಿಸ್ ಅಂತೆ, ಪ್ರಾಬ್ಲಮ್ ಇದೆಯಾ, ಹಾಗೆ ಈ ರೀತಿ ಅಂತ ಒಂದು ವೇವ್ ಕ್ರಿಯೇಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಬಂಡವಾಳ ಸ್ಲೋ ಡೌನ್ ಆಗುತ್ತೆ. ಜೊತೆಗೆ ಇಲ್ಲೂ ಕೂಡ ರಿಯಲ್ ಎಸ್ಟೇಟ್, ಮೊನ್ನೆ ಯಾವುದೊಂದು ಆರ್ಟಿಕಲ್ ನೋಡಿದೆ, ರಿಯಲ್ ಎಸ್ಟೇಟಲ್ಲಿ ಕೂಡ ಇದು ತುಂಬ ಸಮಸ್ಯೆಗಳಾಗ್ತದೆ, ಬಾಡಿಗೆಗೂ ಹೋಗ್ತಾ ಇಲ್ಲ, ಪ್ರಾಪರ್ಟೀಸ್ಗಳು ಸೇಲ್ ಆಗ್ತಾ ಇಲ್ಲ, ಈ ರೀತಿ ಅಂತ ಒಂದು ಅಂದರೆ ಸ್ಲೋ ಡೌನ್ ಆಗಿದೆ. ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಸ್ಲೋ ಡೌನ್. ಇದೆಲ್ಲ ಯಾಕೆ? ಈ ನಾವು ಕನ್ಸ್ಟ್ರಕ್ಷನ್ ವರ್ಕ್ ಸ್ಲೋ ಆಗಿದೆ ಅಂತ ಅನ್ಬೋದು. ಅದ್ರ ಜೊತೆಗೆ ಅಸೋಸಿಯೇಟೆಡ್ ಬಿಸ್ನೆಸ್ ಫ್ಯಾಮಿಲಿಗಳು, ಕೆಲಸ ಮಾಡೋರಿಂದ ಹಿಡಿದು ಬಿಸ್ನೆಸ್ ಮಾಡೋರಿಗೆ ಎಷ್ಟು, ಅದರಿಂದಾಗಿ IT ಉದ್ಯಮಕ್ಕೆ ಹೊರತು, ಅದರಿಂದಾಗಿ ಬ್ಯಾಂಕಿಂಗ್ ಉದ್ಯಮ, ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು ಒಂದಕ್ಕೊಂದು. ಯಾಕಂದರೆ ಬೆಂಗಳೂರಿನ IT ಉದ್ಯಮ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮ ಭಾರತದಲ್ಲೇ ಬಹಳ ದೊಡ್ಡ ಉದ್ಯಮ. ಇದಕ್ಕೆ ಹೊಡೆತ ಬೀಳದಂಗೆ ಇಲ್ಲಿನ ಇಂಟೆಲೆಕ್ಚುಲ್ಸ್ ಅದು ವರ್ಕ್ ಕರೆಕ್ಟ್ ಆದರೆ ಎಲ್ಲ ಕ್ಷೇತ್ರಗಳು ಕೂಡ ಸಕ್ಸಸ್ ಆಗುತ್ತೆ. ಹಾಗೆ ಇದು ನೀರು ನಮ್ಮ ಜೀವ ನೀರು ಮತ್ತು ಗಾಳಿ ಇದೇ ಸರಿ ಇಲ್ಲ ಅಂತಂದರೆ, ಹಾಗಾಗಿ ನಾನು ಇದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಲಕ್ಕಿಲಿ ನನಗೆ ವಾಟರ್ ಟ್ಯಾಂಕ್ ಸಿಂಬಲ್ ಕೂಡ ಸಿಕ್ತು. ನಾನು ಒಂದು ವೇಳೆ ವಾಟರ್ ಟ್ಯಾಂಕ್ ಸಿಂಬಲ್ ಸಿಗದಿದ್ರು ನಾನು ಇದನ್ನೇ ಹೈಲೈಟ್ ಮಾಡ್ತಿದ್ದೆ. ಹಾಗಾಗಿ ವಾಟರ್ ಕ್ರೈಸಿಸ್ ತುಂಬ ಇದೆ. ಮಳೆ ಒಂದು ಬೇಕೇ ಬೇಕು, ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಇದು ಕಂಟಿಂಜೆನ್ಸಿ ಪ್ಲಾನ್ ನಾವು ಏನು ಮಾಡ್ಕೊಂಡಿದ್ದೀವಿ, ದ್ಯಾಟ್ ಮೇಕ್ಸ್ ವೆರಿ ಬಿಗ್ ಡಿಫ್ರೆನ್ಸ್. ಅದು ನೀರಿಗೆ ಸಮಸ್ಯೆ ಇದೆ ಅಂತಂದರೆ ಮತ್ತು ಮಾನಸಿಕವಾಗಿ ನೆಮ್ಮದಿ ಹಾಳಾಗ್ತದೆ. ಈಗ ಅರ್ಧಕ್ಕರ್ಧ ಜನ ಬೆಂಗಳೂರನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದರಿಂದಾಗಿ ಹೋಟೆಲ್ ಉದ್ಯಮ, ಬೇರೆ ಬೇರೆ ಉದ್ಯಮಕ್ಕೂ ಹೊಡೆತ ಬಿದ್ದಿದೆ. ನಾನು ಎಷ್ಟೋ ಜನರ ಹತ್ರ ಈಗ ನಾನು ವೈಯಕ್ತಿಕವಾಗಿ ಮಾತಾಡುವಾಗ ಹೇಳಿದ್ರು, ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ, ರೆಸ್ಟೋರೆಂಟ್ಗೆ ಬರೋರು ಕಮ್ಮಿ ಆಗಿದ್ದಾರೆ, ಆ ಬಿಸ್ನೆಸ್ ಕಮ್ಮಿ ಆಗಿದೆ, ಇಸ್ತ್ರಿ ಮಾಡೋರು ಬಿಸ್ನೆಸ್ ಕಮ್ಮಿ ಆಗಿದೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆ. ತರಕಾರಿ ಹೇಳ್ತಾ ಇರೋದು ಎಲ್ಲಿಂದ ಬಂದ್ರು ಗ್ರಾಸ್ ರೂಟ್ ಅಲ್ಲಿ ಅಲ್ಲಿಂದನೂ ತೊಂದರೆಗಳು ಬರ್ತಾ ಇರೋದ್ರಿಂದ. ಸೊ ಇಷ್ಟೆಲ್ಲ ನೀವು ಯೋಚನೆ ಮಾಡಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಬೇಕು ಅಂದ್ರೆ ಒಂದೊಂದೇ ಸರಿ ಮಾಡ್ಕೊಳ್ತಾ ಬರ್ಬೇಕು. ಇದು ಒಂದ್ ದಿನಕ್ಕೆ ಸರಿಯಾಗುವಂತ ಕೆಲಸ ಅಲ್ಲ. ಆದ್ರೆ ಬಹಳಷ್ಟು ಜನ ಒಟ್ಟುಗೂಡಿ ಒಂದೇ ಮನಸ್ಸಿಂದ ಇದು ಕೆಲಸ ಮಾಡಿದಾಗ ನಾವು ನಮ್ಮ ಒಂದು ಎಸ್ಪೆಷಲಿ ನಮ್ಮ ಬೆಂಗಳೂರನ್ನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡೋಗಿ, ನೀವು ಹೇಳ್ದಾಗೆ ಇಷ್ಟೊಂದು ಬಿಸ್ನೆಸ್ ನಮ್ಮ ಒಂದು ಬೆಂಗಳೂರಿಗೆ ಬರ್ತಾ ಇರುವಾಗ ಅದರದ್ದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇದ್ದೇ ಇರುತ್ತೆ ಫ್ರಮ್ ಇನ್ವೆಸ್ಟರ್ಸ್. ಸೊ ಹೀಗಾಗಿ ನೀವು ಒಂದು ಒಳ್ಳೆಯ ಒಂದು ಮ್ಯಾನಿಫೆಸ್ಟೋ, ನಿಮ್ಮ ಮ್ಯಾನಿಫೆಸ್ಟೋಲ್ಲಿ ಏನು ಇಟ್ಕೊಂಡಿದ್ದೀರಾ ಸರಿ ಸರ್? ಅದೇ ನಾನು ಈಗ ಮ್ಯಾನಿಫೆಸ್ಟೋದಲ್ಲಿ ಒಂದು ನಮ್ಮ ವಾಟರ್ ಕ್ರೈಸ್, ಈಗ ನೋಡಿ ನಾನೊಬ್ಬನ ಮಳೆ ತರೋಕ್ಕಾಗೋದಿಲ್ಲ, ನಾನೊಬ್ಬನೇ ಕಾವೇರಿ ವಾಟರ್ನ ತರೋಕ್ಕಾಗೋದಿಲ್ಲ, ನಾನೊಬ್ಬನೇ ಬೆಂಗಳೂರಲ್ಲಿ ಕೆರೆ ಕಟ್ಟಕ್ಕಾಗೋದಿಲ್ಲ. ಇದೊಂದು ನಾನು ಇದನ್ನು ನಾವು ಹೇಳ್ತೀವಲ್ಲ, ಹುಳ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ನೀರಿನ ಸಮಸ್ಯೆ ಇದೆ ಕಣ್ರಪ್ಪ, ನಾವಿಲ್ಲ ಅಂತಂದರೆ ಭಾಳ ಕಷ್ಟಪಡಬೇಕಾಗುತ್ತೆ. ಈ ನೀರಿಂದಾಗಿ ಇನ್ನೊಂದು ಎಫೆಕ್ಟು, ಮತ್ತೊಂದು ಸಮಸ್ಯೆ, ನಾಳೆ ಇನ್ಯಾವುದೋ ಕಾಲರಾ ರೀತಿಯಂಥ ಒಂದು ರೋಗಗಳು ಉಲ್ಬಣ ಆಗುತ್ತೆ.
ಅನ್ನೋಂಥದ್ದು ಒಂದು ವಿಚಾರ. ಎರಡನೇದು ಏನಾಗುತ್ತೆ ಅಂತಂದ್ರೆ, ಈಗ ಮೊನ್ನೆ ಕಾವೇರಿನಲ್ಲಿ ನಾವು ಈಗ ನಮ್ಮಲ್ಲಿ ಇಲ್ಲಿ ಕುಡಿಯೋಕೆ ನೀರಿಲ್ಲ, ತಮಿಳ್ನಾಡಿಗೆ ನಾವು ನೀರು ಬಿಟ್ಟು, ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ಲ್ಯಾಂಗ್ವೇಜ್, ನಾನು ಐ ಲವ್ ತಮಿಳಿಯನ್ಸ್, ಐ ಲವ್ ಲ್ಯಾಂಗ್ವೇಜ್, ಐ ವಾಚ್ ಕಮಲ್ ಹಾಸನ್ಸ್ ಮೂವಿ ಆ್ಯಂಡ್ ಆಲ್. ಬಟ್ ರಿಯಾಲಿಟಿ ಏನಾಗಿದೆ ಅಂತಂದರೆ, 1.5 ಕೋಟಿ ಜನಕ್ಕೆ ಇಲ್ಲಿ ನೀರಿಲ್ಲದೆ ಇದ್ದಾಗಲೂ ನಾನು ಮೊನ್ನೆ ಹೋಗಿದ್ದೆ ಕಾವೇರಿನಲ್ಲಿ, ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದೆ. ಅಲ್ಲಿನ ಕೆಳಗಡೆ ಕಾವೇರಿ ನೀರು ಸಮೃದ್ಧವಾಗಿ ಹರಿತಾ ಇದೆ. ಇಲ್ಲಿ ನೀರಿಲ್ಲ ಬೆಂಗಳೂರಲ್ಲಿ ಕುಡಿಯೋದಕ್ಕೆ, ಯಾಕೆಂದರೆ ಅಲ್ಲಿಂದ ಶಾರ್ಟೇಜ್ ಆಗಿದೆ ಅಂತ ಹೇಳ್ತಾರೆ. ಇಂಥ ಕ್ರೈಸಿಸಲ್ಲೂ ಅಲ್ಲಿ 2ನೇ ಕೃಷಿಗೆ ನೀರು ಹೋಗ್ತಾ ಇದೆ. ಹಾಗಿದ್ರೆ ಇಲ್ಲಿ ನಮ್ಮ ಸಂಸದರು ಏನು ಮಾಡ್ತಿದ್ದಾರೆ? ಅವರು ಏನಂದ್ರೆ ಹೈಕಮಾಂಡ್ಗೆ ತಲೆ ಬಗ್ಗಿಸಿ ಮೈ ಬಗ್ಗಿಸಿ ಶರಣು ಅಂತ ಹೇಳ್ಬಿಟ್ಟು ಜಿ ಹುಜೂರ್ ಅಂತ ಹೇಳ್ತಿದ್ದಾರೆ. ರಾಜ್ಯದ ಇದು ಜಲ, ಭಾಷೆ ಮತ್ತು ನೆಲದ ವಿಚಾರ ಬಂದಾಗ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ನಂದಿಲ್ಲ. ಯಾಕೆಂತಂದರೆ ನಾನು ಸಂಸದನಾಗಿದ್ದರೆ ಇಮಿಡಿಯೇಟಾಗಿ ರಿಸೈನ್ ಮಾಡಿ ಹೊರಗಡೆ ಬಂದುಬಿಡ್ತೀನಿ. ಅದು ನಮ್ಮ ರಾಮಕೃಷ್ಣ ಹೆಗಡೆ ಅವರಾಗಲಿ, ಈ ಥರದ್ದು ಹಳೆ ನಾಯಕರುಗಳು ಆ ರೀತಿಯಾಗಿ ನಡ್ಕೋತಾ ಇದ್ದರು. ಏನು ಒಂದು ರಾಜ್ಯದ ವಿಚಾರಕ್ಕೆ, ಈಗ ಜಯಲಲಿತಾ ಅವರಾಗಲಿ, ಇನ್ನು ಅಥವಾ ಆಂಧ್ರದಲ್ಲಿ ಮುಖ್ಯಮಂತ್ರಿಗಳು, ಅಲ್ಲಿನ ರಾಜ್ಯದ ಸಮಸ್ಯೆಗಳು ಬಂದಾಗ ಇಮಿಡಿಯೇಟಾಗಿ ಅದನ್ನು ಹೈಲೈಟ್ ಮಾಡಿ ಎಲ್ಲ ಪಾರ್ಟಿಯವ್ರನ್ನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡುವಂಥ ಶಕ್ತಿ ಇರುವಂಥ ನಾಯಕರು ಭಾಳ ಕಮ್ಮಿ. ಈಗ ಆ ಪಾರ್ಟಿಯವ್ರು ಮಾಡಲಿ, ಈ ಪಾರ್ಟಿಯವ್ರು ಮಾಡಲಿ, ಅವ್ರು ಮಾಡಲಿ ಅಂತ ಹೋಗ್ತದೆ. ಈ ಒಂದು ವಿಚಾರದಲ್ಲಿ ಅದೇ ನೀವು ಹೇಳ್ದಾಗ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ 25-28 ಸಂಸದರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಒಬ್ಬರು ಮಾತಾಡ್ತಾರೆ. 28 ಸಂಸದರು ಪಾರ್ಟಿ ವಿಚಾರವನ್ನು ಬಿಟ್ಟು ನಮ್ಮ ರಾಜ್ಯದ ಸಮಸ್ಯೆ, ನಮ್ಮ ದೇಶ, ಇದು ನಮ್ಮ ಊರಿನ ಸಮಸ್ಯೆ ಅಂತ ಎದ್ದು ನಿಂತ್ಕೊಳ್ಬೇಕು. ಇದು ಕನ್ನಡಕ್ಕೆ ಅಥವಾ ಇದು ಬೆಂಗಳೂರಿಗೆ ಆಗ್ತಾ ಇರುವಂಥ ಸಮಸ್ಯೆ ಅಂತ ಹೇಳಿದಾಗ ಸಾಂವಿಧಾನಿಕ ಬಿಕ್ಕಟ್ಟು ಅಂತೇಳಿ ಈವನ್ ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ಸ್ವಲ್ಪ ಡಿಲೇ ಮಾಡ್ಬೋದು. ಅಥವಾ ಈಗ ಬಿಡ್ತಾ ಇರೋ ನೀರನ್ನು ಸ್ಟಾಪ್ ಮಾಡ್ರಪ್ಪ, 1 ತಿಂಗಳು 2 ತಿಂಗಳು ಆದರೂ ಅವ್ರು ನಮ್ಮ ಜೊತೆ ಇದು ಯಾವುದು ಇಲ್ಲಿ ಸಾಯ್ತಾ ಇದ್ದಾರೆ, ಇಲ್ಲಿ ಜನ ಹೋಗ್ತಾ ಇದ್ದಾರೆ, ನೀರು ಹರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ಮಾಡ್ತಾ ಇರೋದಷ್ಟೇ, ನಾನು ಒಬ್ಬನೇ ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಜೊತೆ ಲೈಕ್ ಮೈಂಡೆಡ್ ಪೀಪಲ್ ಕ್ಯಾನ್ ಜಾಯಿನ್ ಟುಗೆದರ್, ನಾವು ಹೈಲೈಟ್ ಮಾಡ್ಬೋದು. ಇವತ್ತು ಇಂಟರ್ನೆಟ್ ಇದೆ, ಅದರಲ್ಲಿ ಬೇಕಾದಷ್ಟು ಕ್ಯಾಂಪೇನಿಂಗ್ ಅವರವರೇ ಮಾಡ್ಕೊಳ್ಬೋದು. ನಾನೊಬ್ಬ ನೆಪ ಮಾತ್ರ ಅಷ್ಟೇ. ನಮ್ಮ ಸಮಸ್ಯೆ ಹೈಲೈಟ್ ಮಾಡ್ತಾ ಹೋದಾಗ ಅಲ್ಲಿಗೂ ಬಿಸಿ ಮುಟ್ಟುತ್ತೆ. ಎಸ್, ಇಲ್ಲಾಂತಂದ್ರೆ ಕೇಂದ್ರ ನಾಯಕರು ಕೂಡ ಏನು ಮಾಡ್ತಾರೆ, ಏನಪ್ಪ ಈ ಸ್ಟೇಟ್ನ ನಾಯಕರು ಏನು ಮಾತಾಡೋದಿಲ್ಲ, ನಾವೇನು ಆ ಸ್ಟೇಟ್ನವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಅವ್ರು ಹೊರಟೋಗ್ತಾರೆ. ಯಾರ್ಯಾರು ವಾಯ್ಸ್ ಮಾಡ್ತಿರ್ತಾರೋ ಆ ಕಡೆ ಹೋಗ್ತಿರ್ತಾರೆ. ನಾನು ಅವಾಗಲೇ ಹೇಳಿದಾಗೆ ಕ್ರೈಯಿಂಗ್ ಬೇಬಿ ಗೆಟ್ಸ್ ಮಿಲ್ಕ್ ಅಂತ ಹೇಳಿ, ನಮ್ಮ ಕೆಲಸ ರಾಜಕಾರಣಿಗಳು ಆಗಿ ಇಂಡಿಪೆಂಡೆಂಟ್ ನಾವು ವಿಚಾರಗಳನ್ನ ಹೈಲೈಟ್ ಮಾಡಬೇಕು. ನಿಷ್ಠುರ ಆದ್ರೂ ನಮ್ಮ ವೈಯಕ್ತಿಕ ಇದನ್ನ ಬಿಟ್ಬಿಟ್ಟು ನಾವು ಗಲಾಟೆ ಮಾಡಬೇಕು, ಆಮೇಲೆ ಸರಿ ಆಗ್ತದೆ. ಅದೇ ನೀವು ಹೇಳ್ದಾಗೆ ವೈಯಕ್ತಿಕವಾಗಿ ಯೋಚನೆ ಮಾಡದೆ ನೀವು ಇದಕ್ಕೆ ಇಳ್ದಿದ್ದೀರಾ. ಇನ್ಫ್ಯಾಕ್ಟ್ ನೀವು ಹೋಗಿದ್ದು ಎಲ್ಲಿ ಇಂಗ್ಲೆಂಡ್ಗೆ ಹೋಗಿ 20 ವರ್ಷಗಳ ಕಾಲ ಇದ್ದು ಈಗ ಅಮೆರಿಕದಲ್ಲಿ ಇದ್ರೂ ಸಹ ನೀವು ಹೇಳ್ದಾಗೆ ದಮನಿಯಲ್ಲೂ ಸಹ ಒಂದು ಕನ್ನಡ ಅಂದ್ರೆ ನನ್ನ ಈ ಒಂದು ಜನ್ಮಭೂಮಿಗೆ ನಾನು ಏನೋ ಒಂದು ಮಾಡಬೇಕು ಅಂತ ಎಲ್ಲಾ ಬಿಟ್ಟು ಬಂದು ಇಲ್ಲಿ ಕೂತ್ಕೊಳ್ತೀರಾ. ಇಲ್ಲಿ ಬಂದು ಕೂತ್ಕೊಂಡು ಏನೋ ಮಾಡಬೇಕು ಅಂತ. ಇದನ್ನೇ ಕೇಳುವಾಗ ಸರ್, ನಿಮ್ ಕೇಳಕ್ ಇಷ್ಟಪಡೋದು, ಯಕ್ಷಗಾನದಲ್ಲೂ ನಿಮಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಅಂಡ್ ಏನ್ ರೀಸನ್ ಸರ್? ಅದೇ ನಾನು ಬೆಳೆದು ಬಂದಂಥ ಪರಿಸರ ಕುಂಟಿಕಾನ ಮಠ ಅಂತೇಳಿ, ನಮ್ಮ ತಂದೆ ದೊಡ್ಡ ಯಕ್ಷಗಾನ ಸಾಹಿತಿ, ಯಕ್ಷಗಾನ ಕಲಾವಿದ, ತಾಳಮದ್ದಳೆ ಅರ್ಥಧಾರಿ, ಮತ್ತು ಆ ಚೆಂಡೆ ಶಬ್ದಗಳು ಅದೆಲ್ಲ ಕೇಳಿದಾಗ, ನಾನು ಒಂದು 3 ವರ್ಷ ಕಾಸರಗೋಡಿನಲ್ಲಿ ಕೂಡ ಓದಿದ್ದೇನೆ. ಹಾಗಾಗಿ ಅಲ್ಲಿನ ತುಳು, ಮಲಯಾಳಂ ಭಾಷೆ ಎಲ್ಲ ನಮ್ಗೆ ಸ್ವಲ್ಪ ಬರ್ತದೆ. ಅಲ್ಲಿನ ಕಲ್ಚರ್ ಕೂಡ ಗೊತ್ತಿದೆ ನನಗೆ. ಕಾಸರಗೋಡು ಕನ್ನಡಿಗರ ಸಮಸ್ಯೆ, ಮಂಗಳೂರು, ದಕ್ಷಿಣ ಕನ್ನಡ ಅಂತೇಳಿ. ಜೊತೆಗೆ ನಾನು ಬೆಂಗಳೂರಲ್ಲಿ ಬೆಳೆದ ಕಾರಣ ನನಗೆ ಈ ಸಿನಿಮಾದಲ್ಲೂ ಆಸಕ್ತಿ ಇದ್ದು, ಆ್ಯಕ್ಟಿಂಗಲ್ಲೂ, ನಾಟಕ ಸಾಹಿತ್ಯಗಳೆಲ್ಲ ಆಸಕ್ತಿ, ಯಾಕೆಂದ್ರೆ ನಮ್ಮ ತಂದೆಯಿಂದ ಬಂದದ್ದು. ಜೊತೆಗೆ ಯಕ್ಷಗಾನ ನಾನು ಸ್ವಲ್ಪ ನಾಟ್ಯ ಅಭ್ಯಾಸ ಎಲ್ಲ ಮಾಡಿದ್ದೇನೆ. ಹಾಗಾಗಿ ಒಂದು ಲಂಡನ್ ಯಕ್ಷಗಾನ ಕಾಂಪಿಟೇಷನ್ ಅಂತ ದೊಡ್ಡ ಕಾರ್ಯಕ್ರಮ ಮಾಡಿದೆ. ಜೊತೆಗೆ ಲಂಡನ್ ಪೆರೇಡಲ್ಲಿ, ಪ್ಯಾರಿಸ್ ಪೆರೇಡಲ್ಲಿ ಯಕ್ಷಗಾನವನ್ನು ವೇಷ ಹಾಕ್ಕೊಂಡು, ನಾನು, ನನ್ನ ಹೆಂಡತಿ ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ವೇಷ ಹಾಕ್ಕೊಂಡು ಪ್ಯಾರಿಸಲ್ಲೆಲ್ಲ ಒಂದು 5-6 ವರ್ಷ ಪ್ರಮೋಟ್ ಮಾಡಿದೆ. ಯಕ್ಷಗಾನ ಕಾರ್ಯಕ್ರಮಗಳನ್ನ ಆಯೋಜಿಸಿದೆ. ಹೀಗೆ ಯಕ್ಷಗಾನ ನನ್ನ ಪ್ಯಾಷನ್. ನಾನು ಒಬ್ಬಂಟಿಗನಾಗಿದ್ದಾಗ ಏನು ಮಾಡ್ತೀರಿ, ಕಾರಲ್ಲಿದೆ ಯಕ್ಷಗಾನ ಹಾಡು ಕೇಳ್ತೀನಿ, ಇಲ್ಲಾಂದ್ರೆ ಹಾಡು ಹೇಳ್ಕೊಂಡು ಹೋಗ್ತೀನಿ. ಈ ರೀತಿ ಅಂತ ವ್ಯಕ್ತಿತ್ವ ಅಥವಾ ಡೈಲಾಗ್ ಹೇಳ್ತೀನಿ. ಸೊ ಯಕ್ಷಗಾನ ಇಸ್ ಮೈ ಪ್ಯಾಷನ್. ಬಟ್ ನಂದು ಫೀಲ್ಡ್ ಇಸ್ ಡಿಫ್ರೆಂಟ್. ಫಾರ್ಮಾ ಇಂಡಸ್ಟ್ರಿ, ಅದ್ರ ಬಗ್ಗೆನೇ ಕೇಳೋಣ ಅಂತ ಅನ್ಕೊಳ್ತಾ ಇದ್ದೆ. ಫಾರ್ಮಾ ಇಂಡಸ್ಟ್ರಿ ಬಗ್ಗೆ ಅಂದ್ರೆ ಇನ್ಫ್ಯಾಕ್ಟ್ ನೀವು ಬೇಕಾದಷ್ಟು ಆರ್ಟಿಕಲ್ಸ್ ಅನ್ನು ಸಹ ಬರೆದಿದ್ದೀರಾ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್. ಫಾರ್ಮಾ ಇಂಡಸ್ಟ್ರಿ ಬಗ್ಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ. ಈಗ ಫಾರ್ಮಾ ಇಂಡಸ್ಟ್ರಿನಲ್ಲಿ ನಾನು ಸುಮಾರು 25-27 ವರ್ಷಗಳ ಕಾಲ ವರ್ಕ್ ಮಾಡ್ತಾ ಇದ್ದೀನಿ. ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಸೇಲ್ಸ್, ಮಾರ್ಕೆಟಿಂಗು, ರೆಗ್ಯುಲೇಟರಿ, ಎಲ್ಲ ಫೀಲ್ಡಲ್ಲಿ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಎಲ್ಲದರಲ್ಲೂ ನಾನು ವರ್ಕ್ ಮಾಡಿದ್ದೀನಿ. ಜೊತೆಗೆ ಕ್ಲಿನಿಕಲ್ ಟ್ರಯಲ್ಸ್. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂತಂದರೆ, UK, ಅಮೆರಿಕದಲ್ಲೆಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಬೇಕಂತ ಒಳ್ಳೊಳ್ಳೆ ಮೆಡಿಕೇಶನ್ಸ್ ಬರ್ತಾ ಇದೆ. ಅದಕ್ಕೆ ಕ್ಲಿನಿಕಲ್ ಟ್ರಯಲ್ ನಡೀಬೇಕು. ನಾವು ಇಲ್ಲಿ ಎಷ್ಟೋ ನಮ್ಮ ತಂದೆಗೂ ಕ್ಯಾನ್ಸರ್ ಬಂದಿತ್ತು, ಲಂಗ್ ಕ್ಯಾನ್ಸರ್. ಆ ಟೈಮಲ್ಲಿ ಸರಿಯಾದಂಥ ಮೆಡಿಕೇಶನ್ ಇಲ್ಲ. ಸೊ ಬಟ್ ನಮ್ಗೆ ಏನಾಗಿದೆ ಅಂದರೆ, ಈಗ ನಮ್ಮಲ್ಲಿ ಆಯುರ್ವೇದ ಇದೆ, ಯೋಗ ಇದೆ, ಬಟ್ ಏನಾಗ್ತಾ ಇದೆ ಅಂದರೆ ವಿ ಆರ್ ನಾಟ್ ಸಬ್ಸ್ಟ್ಯಾನ್ಶಿಯೇಟಿಂಗ್ ವಿತ್ ಕ್ಲಿನಿಕಲ್ ಎವಿಡೆನ್ಸ್. ಇದರಿಂದಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ಮು,
ನಮ್ಮ ಭಾರತದ ಫಾರ್ಮಾ ಇಂಡಸ್ಟ್ರಿ ಸ್ಟ್ರಗ್ಲಿಂಗ್. ನಮ್ಮಲ್ಲಿ ಇನ್ನೂ ಕೂಡ ಸರಿಯಾದಂಥ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ನಾವು ಇನ್ನೂ ಜೆನ್ರಿಕ್ ಮೆಡಿಸಿನ್ ಅಂದರೆ ಅವ್ರು ಮಾಡಿಕೊಟ್ಟಂಥ ಅಲ್ಲಿ ಪೇಟೆಂಟ್ ಎಕ್ಸ್ಪೈರ್ ಆದಂಥ ಮೆಡಿಸಿನನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಒಂಥರ ಕತ್ತೆ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇಂಟೆಲೆಕ್ಚುಯಲ್ ಸೈಡಲ್ಲಿ ಬಂದರೆ ನಾವು ವಿ ಕ್ಯಾನ್ ಮೇಕ್. ಈಗ $1 ಟ್ರಿಲಿಯನ್ ಫಾರ್ಮಾ ಇಂಡಸ್ಟ್ರಿ ಮಾರ್ಕೆಟಲ್ಲಿ ನಮ್ಮ ಭಾರತದ ಕೇವಲ 65 ಬಿಲಿಯನ್ ಇದೆ ಈಗ ಸದ್ಯಕ್ಕೆ. ಇನ್ನೇನೊಂದು 5 ವರ್ಷದಲ್ಲಿ ಒಂದು ಸ್ವಲ್ಪ ದಾಪಗಾಲ ಹಾಕಿ ಒಂದು 100 ಬಿಲಿಯನ್ಗೆ ಹೋಗ್ಬೋದು. ಬಟ್ ನಮಗೂ ಒಂದು 500 ಬಿಲಿಯನ್ ಮಾಡೋಷ್ಟು ಕೆಪಾಸಿಟಿ ಇದೆ ಭಾರತದಲ್ಲಿ, ಅಷ್ಟು ಇಂಟೆಲೆಕ್ಚುಯಲ್ಸ್ ಇದ್ದಾರೆ. ಬಟ್ ಏನಾಗ್ತಾ ಇದೆ ಅಂತಂದರೆ ನಮ್ಮ ಈ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ಕ್ಷೇತ್ರದಲ್ಲೂ ಇಲ್ಲ. R&D ಮಾಡಿಬಿಟ್ಟು ಅದಕ್ಕೆ ಪೇಟೆಂಟ್ ಮಾಡ್ಕೋಬೇಕು, ಪೇಟೆಂಟ್ ಮಾಡಿ ವಿಶ್ವ ಮಾರುಕಟ್ಟೆಯಲ್ಲಿ ನಾವು ಬಂಡವಾಳ ಹರಿಸ್ಕೋಬೇಕು. ಭಾರಿ 1-2 ಇದೆಯಷ್ಟು ಹೊರತು UK ಅಮೇರಿಕದಲ್ಲೆಲ್ಲ ಅದೇ ಬಿಸ್ನೆಸ್ಸು. ಅಲ್ಲಿ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ಗಳನ್ನ, ಇಂಟೆಲೆಕ್ಚುಯಲ್ ರೈಟ್ಸ್ನ ತಗೊಳ್ತಾರೆ, ಇಲ್ಲಿ ಜಾಬ್ಗಳನ್ನ ಇಲ್ಲಿ ಕೊಡ್ತಾರೆ. ಐಫೋನ್ ಆಗಲಿ ಅಥವಾ ನಮ್ಮ ಮೆಡಿಸಿನ್ಸ್ ಆಗಲಿ ಎಲ್ಲ ಮ್ಯಾನುಫ್ಯಾಕ್ಚರ್ಸು, ಪೇಟೆಂಟ್ ಎಕ್ಸ್ಪೈರ್ ಆದ ಮೆಡಿಸಿನ್ಸ್ ಎಲ್ಲ ಇಲ್ಲೇ ತಯಾರಾಗ್ತಾ ಇದೆ. ಅಲ್ಲಿ 30 ಪೌಂಡಿಗೆ ಮಾರೋದನ್ನ ಇಲ್ಲಿ 1 ಪೌಂಡಿಗೆ ತಗೋತಾರೆ ಜೆನ್ರಿಕ್ಸಿಗೆ ಬಂದಾಗ. ಇಷ್ಟು ಡಿಫ್ರೆನ್ಸ್ ಇದೆ. ಮತ್ತು ಅವರು $1 ಟ್ರಿಲಿಯನ್ ಆಗೋದ್ರೆ. ಹಾಗಾಗಿ ನಾವು ಈ ಕ್ಷೇತ್ರವನ್ನು ಬೆಳೆಸಬೇಕು. ಇದನ್ನು ಸಾಧಾರಣ 25 ವರ್ಷದಿಂದ ನಾನು ಮಲ್ಟಿನ್ಯಾಷನಲ್ಗಳಲ್ಲಿ ವರ್ಕ್ ಮಾಡಿದ್ದ ದೇ ವರ್ಕ್ ನಾನು ಇದು ಮಾಡಿದೆ. ಆ ರೀತಿಯಾಗಿ ಬೆಂಗಳೂರು, ಇಂಡಿಯಾದಲ್ಲಿ, ಕರ್ನಾಟಕದಲ್ಲೇ 200 ಫಾರ್ಮಸಿ ಕಾಲೇಜುಗಳಿದೆ. ಎಷ್ಟೆಷ್ಟು ಯಂಗ್ ಡಾಕ್ಟ್ರೇಟ್ ಇನ್ ಫಾರ್ಮಸಿ ಮಾಡಿದ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ. ತುಂಬ ನಾಲೆಜ್ ಇದೆ. ಬಟ್ ಏನಾಗ್ತಾ ಇದೆ ಅಂತಂದರೆ ಅವ್ರಿಗೆ ಬೇಕಂತ ಪೂರಕ ವಾತಾವರಣ ಇಲ್ಲ. ಅವರು ಒಂದು ಹೊರಗಡೆ ಹೋಗಬೇಕು, ಇಲ್ಲಾಂತಂದರೆ ಇಲ್ಲೇ ಒಂಥರ ಮನಸ್ಸಿಗೆ ತೃಪ್ತಿ ಇಲ್ಲದೆ ಕೆಲಸ. ಹಾಗಾಗಿ ಇದೊಂದು ನನಗೂ ಅದೊಂದು ವಿಷನ್ ಇದೆ. ಇಲ್ಲಿ ಒಂದು ಕ್ಲಿನಿಕಲ್ ಟ್ರಯಲ್ಸ್ ಜಾಬ್ ಕ್ರಿಯೇಟ್ ಮಾಡಬೇಕು. ಕ್ಲಿನಿಕಲ್ ಟ್ರಯಲಲ್ಲಿ ಇಂಡಿಯಾದಲ್ಲೂ ಕೂಡ ನಮಗೆ ಶಕ್ತಿ ಇದೆ ಅಂತ ಹೇಳಿ ಎಕ್ಸ್ಪರ್ಟಿಸ್ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ತುಂಬ ಎಕ್ಸ್ಪರ್ಟ್ಸ್ ನನ್ನ UK ಅಮೆರಿಕರಿಗೆ. ಫಾರ್ ಎಕ್ಸಾಂಪಲ್ ನಾನು ಅಡಿಕೆ ಮೇಲೆ ತುಂಬ ನಮ್ಮ ಕಾಸರಗೋಡು ದಕ್ಷಿಣ ಕನ್ನಡದಲ್ಲಿ ಅಡಿಕೆ ತುಂಬ ಒಂದು 50,000 ಕೋಟಿ ಮಾಡಿ ಇದ್ರ ಬಗ್ಗೆ ಒಂದು 10-15 ವರ್ಷದಿಂದ ಅದು ಕೂಡ ಒಂದು ಕ್ಲಿನಿಕಲ್ ಟ್ರಯಲ್ ಬಗ್ಗೆ ನಾನು ತುಂಬ ಓಡಾಟ ಮಾಡಿದೆ. ಈ ಕ್ಲಿನಿಕಲ್ ಟ್ರಯಲ್ ಮಾಡಿ ಅಡಿಕೆ ಹಾನಿಕಾರಕ ಅಲ್ಲ ಅಂತ ತೋರಿಸ್ಬೇಕು. ನಾವು ಹೇಳ್ತೀವಿ ಅಡಿಕೆ ಹಾನಿಕಾರಕ ಅಲ್ಲ, ಬಟ್ UN ಅಲ್ಲಿ WHO ಇದರಲ್ಲಿ ಒಫಿಷಿಯಲ್ ಮೋನೋಗ್ರಾಫಲ್ಲಿ ಬರೆದುಬಿಟ್ಟಿದ್ದಾರೆ. 1600 ಪೇಜಿನ ಒಂದು ಕ್ಲಿನಿಕಲ್ ರಿಸರ್ಚ್ ಪೇಪರ್, ಅರೇಕಾ ಕ್ಯಾಟಚುಯಿಸ್ ಕಾರ್ಸಿನೋಜೆನಸ್ ಅಂತ ಹೇಳಿ ಅವರು. ಬಟ್ ದ ಸ್ಯಾಂಪಲ್ ದೇ ಹ್ಯಾವ್ ಟೇಕನ್ ಇಸ್ ಫ್ರಮ್ ಇದು ಪಾನ್ ಪರಾಗ್ ಪ್ಯಾಕೆಟ್. ಹಾಗಾಗಿ ಬೇರೆಯವ್ರ ಜೊತೆ ಸೇರಿಕೊಂಡು ಅಡಿಕೆ ಕೆಟ್ಟ ಹೆಸರು ಬಂದಿದೆ. ಹಾಗಾಗಿ ಅಡಿಕೆ ಅಲ್ಲ ಅಂತೇಳಿ ನಾವು ಪ್ರೂವ್ ಮಾಡಬೇಕ್ರೆ 2 ವರ್ಷಗಳ ಕಾಲ ಕ್ಲಿನಿಕಲ್ ಟ್ರಯಲ್ ಮಾಡಿ ನಾವು ಪ್ರಪಂಚಕ್ಕೆ ಅದಕ್ಕೆ ಬೇಕಾಗಿರುವಂತ ಪೂರಕವಾಗಿರುವಂತ ವಾತಾವರಣ ಇಲ್ಲದೆ ಇರೋದ್ರಿಂದ ಇದಾಗ್ತಾ ಇದೆ ಅಂತ. ಯಾಕಂದ್ರೆ ನಮ್ಮಂದನ್ನು ನಂಬ್ತಾ ಇಲ್ಲ ಈಗ. ಅದಕ್ಕೆ ನಾವು ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್, ಫಾರ್ಮಾ ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್ನ, ಫಾರ್ಮಕೋ ವಿಜಿಲೆನ್ಸು, ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸು, ಆಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಇದಕ್ಕೆ ಬೇಕಂತ ಪೂರಕ ವಾತಾವರಣ. ಈಗ ಪಾಪ ಮೋದಿಯವರು ಹೇಳಿದರು ಏಮ್ಸಲ್ಲಿ ಅವ್ರು ಭಾಷಣ ಮಾಡುವಾಗ ನಾವು ಯು ನೀಡ್ ಟು ವರ್ಕ್. ಬಟ್ ಏನಾಗ್ತಾ ಇದೆ ಅಂತಂದರೆ ಸಾಕಷ್ಟು ಪೂರಕ ವಾತಾವರಣ ಇಲ್ಲ. ಈಗ UK ಅಮೆರಿಕದಲ್ಲಿ ಬಿಲಿಯನ್ಸ್ ಅವರು ದೇ ಸ್ಪೆಂಡ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಕೆಲವು ಸಕ್ಸಸ್ ಆಗುತ್ತೆ, ಕೆಲವು ಫೇಲ್ಯೂರ್ ಆಗುತ್ತೆ. ಬಟ್ ಅದರಿಂದ ಅವ್ರು 100 ಬಿಲಿಯನ್ ಮಾಡ್ತಾರೆ. ಅವ್ರು 1 ಬಿಲಿಯನ್ ಖರ್ಚು ಮಾಡಿ 100 ಬಿಲಿಯನ್ ಮಾಡ್ತಾರೆ. ನಾವೇನು ಮಾಡ್ತಿದ್ವಿ, ಪೇಟೆಂಟ್ ಎಕ್ಸ್ಪೈರ್ ಆದನ್ನ ಇಲ್ಲಿ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡ್ತಿದ್ವಿ. ಬಟ್ ನಾವು ಕೂಡ ಒಂದು 10 ಮಾಲಿಕ್ಯೂಲ್ಸ್ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿದರೆ ನಾವು ವಿಶ್ವದ ಈಗ 3rd ಮೇಜರ್ ಎಕಾನಮಿ ಆಗೋ ಟೈಮ್ನಲ್ಲಿ ಈಗ ಜಪಾನ್ನಲ್ಲಿದೆ ಬೇಕಾದಷ್ಟು ಕ್ಲಿನಿಕಲ್ ರಿಸರ್ಚು, ನಮ್ಮಲ್ಲಿ ಇಲ್ಲ. ಫ್ರಾನ್ಸಲ್ಲಿದೆ, UK ಎಲ್ಲ ಮೇಜರ್ ಎಕಾನಮಿನಲ್ಲಿ ಕ್ಲಿನಿಕಲ್ ರಿಸರ್ಚ್ ಈಸ್ ವೆರಿ ಬಿಗ್ ಇಂಡಸ್ಟ್ರಿ. ಬಟ್ ನಮ್ಮಲ್ಲಿ ಭಾಳ ಪ್ರಿಮಿಟಿವ್ ಸ್ಟೇಜಲ್ಲೇ ಇದೆ. ಮಾಡಿದ್ರೂ ಅವರಿಗೆ ಭಾಳ ಪೂರಕವಾದಂಥ ವಾತಾವರಣ ಇಲ್ಲ. ಹಾಗಾಗಿ ಬೆಂಗಳೂರಲ್ಲಿ ಆ ಕೆಪಾಸಿಟಿ ಇದೆ. ತುಂಬ ಇಂಟೆಲೆಕ್ಚುಯಲ್ಸು, IT professionals, they have traveled abroad, they have lived and worked there, they understand the whole regulatory issues and how the pharma industry works. They can support ಈಗ ಬೇಕಾದಂಥ ರಿಸರ್ಚ್ ವರ್ಕ್ಗಳಲ್ಲಿ, IT ವರ್ಕ್ಸ್ಗಳಲ್ಲಿ they can provide lots of support. ಇದನ್ನೇ ಕೇಳುವಾಗ ಸರ್, ಐ ವುಡ್ ಲೈಕ್ ಟು ಆಸ್ಕ್ ಯು, ಯಾಕಂದ್ರೆ ಇವತ್ತು ನಮ್ಮ ಭಾರತ ಅಂದಿದ ತಕ್ಷಣ ವಿ ಆರ್ ರೆಕಗ್ನೈಸ್ಡ್ ಬೈ ಅವರ್ ಯೂತ್, ಯಂಗ್ ಪಾಪ್ಯುಲೇಷನ್. ಸೊ ಈ ಯಂಗ್ ಪಾಪ್ಯುಲೇಷನ್ಗೆ ಇಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಅನ್ಎಂಪ್ಲಾಯ್ಮೆಂಟ್ ರ್ಯಾಂಪೆಂಟ್ ಆಗಿದೆ. ಎಜುಕೇಷನಲ್ಲೂ ಎಷ್ಟು ಮಾತ್ರ ಜನ ಆ ಒಂದು ಉನ್ನತ ಸ್ಥಾನಕ್ಕೆ, ನೀವು ಹೇಳ್ದಾಗ ಈಗ ಕ್ಲಿನಿಕಲ್ ರಿಸರ್ಚ್ಗೆಲ್ಲ ಎಂಟರ್ ಮಾಡ್ಬೇಕಂತಂದ್ರೆ ಆ ಒಂದು ಹಂತಗಳನ್ನು ಕ್ರಾಸ್ ಮಾಡ್ಕೊಂಡು ಹೋದಾಗಲೇ ನಮ್ಗೆ ಅರ್ಥ ಆಗಕ್ಕೆ ಸಾಧ್ಯ ಆಗೋದು. ನಮ್ಮ ಯೂತ್ಗೆ ನಿಮ್ಮ ಒಂದು ಮೆಸೇಜ್ ಏನು ಸರ್? ಈಗ ಅದೇ ನಾವೀಗ ಸ್ಟಾರ್ಟಪ್ ಏಕೋಗಳು ಈಗ ನೋಡಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಸಣ್ಣ ಸಣ್ಣ ಉದ್ಯಮಗಳು. ಈಗ ಅಪ್ಪ ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ದಾರೆ, ಅಪ್ಪ ಇದು ಮಡಿಕೆ ಕೆಲಸ ಮಾಡ್ತಿದ್ದಾರೆ. ನಾವು ಇಂಗ್ಲೆಂಡ್ ಅಮೇರಿಕದಲ್ಲಿ ಏನು ನೋಡ್ತೀವಿ ಅಂತಂದರೆ ಅಪ್ಪ ಮಡಿಕೆ ಉದ್ಯಮ ಮಾಡ್ತಿದ್ರೆ ಮಗನು ಅದನ್ನೇ ಮಾಡ್ತಾನೆ, ಅದನ್ನು ಒಬ್ಬ ಇಂಡಸ್ಟ್ರಿಯಾಗಿ ಬೆಳೆಸ್ತಾನೆ. ಅದಕ್ಕೆ ಬೇಕಂತ ಹೊಸ ಟೆಕ್ನಾಲಜಿಗಳನ್ನ ತಂದು ಅದನ್ನು ಸೆರಾಮಿಕ್ಸ್ ಅಂತ ಹೇಳಿ ಅದಕ್ಕೆ ಇದು. ಬಟ್ ಇಲ್ಲೇನಾಗುತ್ತೆ, ಅಪ್ಪ ನಾನು ಕಷ್ಟಪಟ್ಟಿದ್ದು ಸಾಕು, ನನ್ನ ಮಕ್ಕಳು ಈ ಫೀಲ್ಡಿಗೆ ಬರೋದು ಬೇಡ ಅಂದ್ಬಿಟ್ಟು ಅವನ್ನ ಮತ್ತೆ ಇನ್ನೊಂದು IT ಕ್ಷೇತ್ರಕ್ಕೋ ಇಲ್ಲಿಗೆ ತಗೊಂಡು ಹೋಗ್ತಾರೆ. ಅವನಿಗೆ ಮತ್ತೆ ಒಂದು 10 ವರ್ಷಗಳು ಬೇಕು IT ಕ್ಷೇತ್ರದಲ್ಲಿ ಅವ್ನು ಬೆಳೆಯೋದಕ್ಕೆ. ಅಥವಾ
ಅವನು IT ಕ್ಷೇತ್ರದಲ್ಲಿ ಸೇರಿಕೊಂಡು ಐಕಿ ಅನ್ನೋಂಥ ಕಾರ್ಪೆಂಟ್ರಿ ಕಂಪನಿಗೆ ಅವನು ಡಿಸೈನರಾಗಿ ಸೇರ್ಕೋತಾನೆ. ಮಾಡ್ತಿರೋದು ಏನು ಅದಕ್ಕೆ ಅದ್ರ ಬದಲು ಈಗ ಇಲ್ಲಿ ಒಂದು ತಂದೆ ಮಾಡಿದಂಥ ಉದ್ಯಮ ಇದೆ, ಒಂದು ಮಾರ್ಕೆಟ್ ಡೆವಲಪ್ ಆಗಿದೆ, ಹೋಟೆಲ್ ಉದ್ಯಮ ಇದೆ, ಮಾರ್ಕೆಟ್ ಡೆವಲಪ್ ಆಗಿದೆ, ಅದನ್ನೇ ಡೆವಲಪ್ ಮಾಡಿ. ನೀವು IT ಉದ್ಯೋಗಿಗಳೇ ಆಗಬೇಕು ಅಂತಿಲ್ಲ ಅಥವಾ ಇನ್ನೊಂದು ಕ್ಷೇತ್ರ ಮಾಡಬೇಕು ಅಂತಿಲ್ಲ. ಆವಾಗ ನಮ್ಮ ಎಕಾನಮಿ ಬೆಳೀತದೆ. ಸಣ್ಣ ಸಣ್ಣ ಈ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಬೇಗ ಬೆಳೆದಂಗೆ ನಮ್ಮ ಚೈನಾದಲ್ಲಿ ಆಗಿದ್ದದು. ಆ ರೀತಿಯಂಥ ಒಂದು ಡೆವಲಪ್ಮೆಂಟನ್ನು ನಾವು ಇಂಡಿಯಾದಲ್ಲಿ ತರಬೇಕು. ಅದಕ್ಕೆ ಯೂತ್ಸ್ಗಳು ಫೋಕಸ್ ಮಾಡಬೇಕು. IT ಪ್ಯಾಷನ್ ಇದೆ ಮಾಡಲಿ, IT ನಲ್ಲಿ ಮಾಡಲಿ ಕ್ಷೇತ್ರದಲ್ಲಿ. ಬಟ್ ಬಿಡ್ವೀನ್ ಟೈಮ್ನಲ್ಲಿ ಅವ್ರು ತಂದೆ ಮಾಡ್ತಿದ್ದಂತಹ ಏನು ಉದ್ಯಮಗಳಿದೆ ಅದನ್ನೇ ಒಂದು ಸೊಫಿಸ್ಟಿಕೇಟೆಡ್ ಡೆವಲಪ್ ಮಾಡಲಿ. ಇಟ್ ವಿಲ್ ಡೆವಲಪ್. ಟೈಲರಿಂಗ್ ಇರ್ಬೋದು, ಯಾವುದನ್ನು ನಥಿಂಗ್ ರಾಂಗು. ಟೈಲರಿಂಗ್ ಇದ್ದರೆ ಅದಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ಆನ್ಲೈನ್ ಆರ್ಡರ್ ಮಾಡೋವಂಥದ್ದು ಕ್ರಿಯೇಟ್ ಮಾಡಿ, ಆನ್ಲೈನಲ್ಲೇ ಡಿಸೈನ್ ಮಾಡೋವಂಥದ್ದು ಕ್ರಿಯೇಟ್ ಮಾಡಿ. ಇಟ್ ವಿಲ್ ಡೆವಲಪ್. ಹೇಳ್ದಾಗ ಇಂಟರ್ನೆಟ್ ಇವತ್ತು ಎಷ್ಟು ಬೆಳೆದಿದೆ ಅಂದ್ರೆ ಮನೇಲಿ ಕೂತು ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಎಲ್ರು ವಲಸೆ ಹೋಗ್ತಾ ಇದ್ದೀರಾ? ಇಲ್ಲ ಕೆಲವರೆಲ್ಲ ಊರ್ ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ, ಇಲ್ಲ ಬೆಂಗಳೂರವ್ರು ಸುಮಾರು ಜನ ಬೇರೆ ಬೇರೆ ದೇಶಗಳಿಗೆ ಹೊಟ್ಟೋಗ್ತಾರೆ. ಸೊ ನಿಮ್ಮ ಒಂದು ಮೆಸೇಜ್, ನೀವು ಎಲ್ಲಿದ್ದೀರೋ ಅಲ್ಲೇ ನೀವು ಒಂದು ಸ್ವರ್ಗಾನೇ ಕ್ರಿಯೇಟ್ ಮಾಡ್ಕೋಬಹುದು ವಿತ್ ರೆಸ್ಪೆಕ್ಟ್ ಟು ಯುವರ್ ಎಂಪ್ಲಾಯ್ಮೆಂಟ್ ಅಂತ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಸರ್. ಸೊ ದಟ್ ಇಸ್ ಸೋ ಇಂಟ್ರೆಸ್ಟಿಂಗ್ ಟು ಲಿಸನ್ ಟು. ಅಂದ್ರೆ ನೀವು ಹೇಳ್ದಾಗೆ ಯು ಆರ್ ಅ ವಿಷನರಿ. ನೀವು ಯಾವ ರೀತಿಯಾಗಿದ್ದರೆ ನಾವು ಈ ಜಾಗದಿಂದ ಈ ಜಾಗಕ್ಕೆ ಹೋಗ್ಬೋದು ಅಂತ ನೀವೊಂದು ವಿಷನ್ ಹಾಕಿ ಅದ್ರ ತಕ್ಕಂತೆ ವರ್ಕು ಸಹ ಮಾಡ್ತಾ ಇದ್ದೀರಾ ಸರ್. ಸೊ ದಟ್ ಈಸ್ ಅಂದರೆ ನಾನೊಂದೇ ಹೇಳೋದು ಸರ್, ನಿಮಗೆ ಶುಭವಾಗಲಿ ಜಯವಾಗಲಿ. ಯಾಕಂದರೆ ತಮ್ಮಂಥ ನಾಯಕರು ಬರಬೇಕು, ಒಂದು ಯೂತ್ನ ಬಡದೆಬ್ಬಿಸ್ಬೇಕು ಸರ್. ಇವತ್ತು ನಮ್ಗೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಯೂತ್ ಮಲಗ್ಬಿಟ್ಟಿದ್ದಾರೆ. ನನಗೆ ವಯಸ್ಸಾಗಿದೆ, ಬಟ್ ಯೂತ್ ಮಲಗ್ಬಿಟ್ಟಿದ್ದಾರೆ. ಅವ್ರನ್ನ ಬಡದೆಬ್ಬಿಸಿ ಫಸ್ಟ್ ನಮ್ಮ ದೇಶಕ್ಕಾಗಿ ಅವ್ರು ಯೋಚನೆ ಮಾಡಿ, ತಮಗಾಗಿ ಫಸ್ಟು ತಮ್ಮ ದೇಶಕ್ಕಾಗಿ ಯೋಚನೆ ಮಾಡಿದಾಗ ನಮ್ಮ ದೇಶ ಅಂದರೆ ಫಸ್ಟ್ ನಮ್ಮ ರಾಜ್ಯ, ನಮ್ಮ ದೇಶ ಯಾವುದೋ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಿಮ್ಮ ಒಂದು ಆಸೆ. ಖಂಡಿತವಾಗ್ಲೂ ಅದು ನೆರವೇರಲೇಬೇಕು ಅನ್ನೋ ಒಂದು ಪ್ರಾರ್ಥನೆ ನನ್ನ ಸರ್. ಇದು ಕೇಳುವಾಗ ಸರ್, ಅಫ್ಕೋರ್ಸ್ ಇದುವರೆಗೂ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀನಿ. ನಿಮ್ಮ ಜೀವನದ ಬಗ್ಗೆ, ಯಾವ ರೀತಿಯಾಗಿ ನೀವು ಇಂಗ್ಲೆಂಡಿಗೆ MBA ಮಾಡ್ಲಿಕ್ಕೆ ಹೋದ್ರೂ ಸಹ ಯಾವ ರೀತಿಯಾಗಿ ನಿಮ್ಮ ಮನಸ್ಸು ಯಾವಾಗಲೂ ಇಲ್ಲೇ ಇರ್ತಿತ್ತು, ಭಾರತದಲ್ಲೂ ಇರ್ತಿತ್ತು, ಭಾರತದಲ್ಲಿ ಬೆಂಗಳೂರಲ್ಲಿ ಇರ್ತಿತ್ತು. ಸೊ ಒಂದು ಕಪಲ್ ಆಫ್ ಲೈಟ್ ಹಾರ್ಟೆಡ್ ಕ್ವೆಶನ್ಸ್ ತಮ್ಮನ್ನ ಕೇಳ್ತೀನಿ ಸರ್. ನಿಮ್ಮ ಪ್ರಕಾರ ನಮ್ಮ ಯುವ ಜನತೆಯಲ್ಲಿ ಒಂದು ಅಪಾರವಾದ ಶಕ್ತಿ ಏನಿದೆ ಅಂತ ಅನ್ಸುತ್ತೆ ಸರ್? ನಮ್ಮಲ್ಲೀಗ ನಾವೀಗ ಇಂಗ್ಲೆಂಡು ಅಮೆರಿಕ ಕಂಪೇರ್ ಮಾಡಿದ್ರೆ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಗ್ರಾಜ್ಯುಯೇಟ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದ್ದಾರೆ. ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇದೆ ನಮ್ಮಲ್ಲಿ. ಅವ್ರಿಗೆ ಎಲ್ಲಿ ನಾಲೆಜ್ ಬೇಕಾದಷ್ಟಿದೆ, ಬಟ್ ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದಕ್ಕೆ ಸರಿಯಾದಂಥ ಗೈಡ್ಲೈನ್ಸ್ ಸಿಕ್ಕಿಬಿಟ್ರೆ ಅಥವಾ ಅದಕ್ಕೆ ಬೇಕಂತ ಮಾರುಕಟ್ಟೆ ಒದಗಿಸ್ಬಿಟ್ರೆ ದೇ ಆರ್ ಸಕ್ಸಸ್ಫುಲ್. ಯೂತ್ಸಲ್ಲಿ ತುಂಬ ಇಂಟೆಲೆಕ್ಚುಯಲ್ಸ್ ಇದೆ, ಸಾಕಷ್ಟು ಒಂದು ತುಡಿತಾ ಇದೆ ಏನಾದರೂ ಮಾಡಬೇಕು ಅಂತೇಳಿ. ಬಟ್ ಅವರಿಗೆ ಪೂರಕವಾದಂಥ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡೋಕ್ಕೆ ನಾನೊಬ್ಬನೇ ಮಾಡೋಕ್ಕೆ ಸಾಧ್ಯ ಅಲ್ಲ. ನಮ್ಮಂಥವ್ರು ಹಲವಾರು ಜನ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಮಾಡಿದರೆ ಖಂಡಿತ ಯೂತ್ಸ್ ಕ್ಯಾನ್ ಬಿಲ್ಡ್ ಅ ನೇಷನ್ ಟು ದ್ಯಾಟ್ ಲೆವೆಲ್. ಅಬ್ಸಲ್ಯೂಟ್ಲಿ ಸರ್. ಮಹಾಭಾರತದಲ್ಲಿ ಯಾವ ಪಾತ್ರ ನಿಮಗೆ ಒಂದು ಪ್ರೇರಣೆಯನ್ನು ಕೊಡುತ್ತೆ ಸರ್? ಎರಡು ಪಾತ್ರಗಳು ಒಂದೇ ಪಾತ್ರ ಅಂತಲ್ಲ, ಹಲವಾರು ಪಾತ್ರಗಳು. ಅರ್ಜುನನಂತ ಒಂದು ಆ ಶಕ್ತಿ ಮತ್ತು ಒಂದು ಫೋಕಸ್ ನನಗೆ ಬಹಳ ಇಷ್ಟ. ಮತ್ತೆ ಇನ್ನೊಂದು ಕರ್ಣನ ಪಾತ್ರ. ಯಾಕೆಂತಂದ್ರೆ ಕರ್ಣ ಹಲವಾರು ಕಡೆ ತ್ಯಾಗವನ್ನು ಮಾಡಿದಾನೆ. ಆ ತ್ಯಾಗ ಅವನನ್ನು ಇವತ್ತಿಗೂ ನಾನು ನೆನಪಿಸ್ಕೋತಾ ಇದ್ದೀವಿ. ಅವನಂಥ ಶೂರನಾಗಿದ್ದರೂ ಕೆಲವೊಂದು ವಿಚಾರಗಳಲ್ಲಿ ನಾನು ಒಪ್ಪುತ್ತಾನೆ. ಅದು ತ್ಯಾಗನೇ ನಮ್ಮದು. ಇದು ಇನ್ನೊಂದು ಮೂರನೇ ಪಾತ್ರ ಕೃಷ್ಣನದ್ದಾದಂತಹ ತಂತ್ರಗಾರಿಕೆ. ನಾವು ಇವತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟೋ ವಿಚಾರಗಳು ಕೃಷ್ಣ ಮಾಡಿದಂಥದ್ದು ನಾವು ಯುಟಿಲೈಸ್ ಮಾಡ್ತೀವಿ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಬಂದಾಗ. ಈಗ ಒಂದು ಕಡೆ ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ, ಅರ್ಜುನಿಗೂ ಕರ್ಣನಿಗೂ ಯುದ್ಧ ಆದಾಗ, ವೈರಿಗಳಿಗೆ ಆಪತ್ತು ಬಂದಾಗಲೇ ಕೊಲ್ಲಬೇಕೆಂಬುದು ರಣನೀತಿ ಅಂತೇಳಿ. ಇದನ್ನೇ ನಾವು ಮಾರ್ಕೆಟಿಂಗ್ ಪ್ರಿನ್ಸಿಪಲ್ಸಲ್ಲಿ ಇದು MBA ಮಾಡಿದೆ. ವೆನ್ ಕಾಂಪಿಟೀಟರ್ಸ್ ಆರ್ ಅಂಡರ್ ಪ್ರಾಬ್ಲಮ್, ದಟ್ ಇಸ್ ದ ಟೈಮ್ ಯು ಶುಡ್ ಅಟ್ಯಾಕ್ ಆರ್ ಕಿಲ್ ಅನ್ನೋಂಥ ಒಂದು, ಅಂದರೆ ಸಮಸ್ಯೆ ಇದ್ದಾಗಲೇ ನಾವು ಹೊಡಿಬೇಕು ಅನ್ನೋಂಥದ್ದು ಇದರಲ್ಲಿ ಮಹಾಭಾರತದಲ್ಲಿ ಕರ್ಣಾರ್ಜುನ ಯುದ್ಧದಲ್ಲಿ ಬರ್ತದೆ. ಅಂದ್ರೆ ಯಾವತ್ತಿಗೂ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಅನುಭವವನ್ನೇ ಎಲ್ಲ ಸೇರಿಸಿ ಹಾಕಿದೆ. ಸರ್, ನೀವು ಇಂಗ್ಲೆಂಡ್ ಅಲ್ಲಿರುವಾಗ ಯಾವುದೋ ಒಂದು ಅಂಶ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ ಭಾರತದ ಬಗ್ಗೆ ಅಥವಾ ನಮ್ಮ ಕರ್ನಾಟಕದ ಬಗ್ಗೆ ಅಂತ ಯಾವ್ದು ಸರ್ ಇದ್ದಿದ್ದು? ಅದೇ ಭಾರತೀಯತೆ ಮತ್ತು ಕನ್ನಡಿಗ. ಕನ್ನಡ ಅಂತ ಬಂದ ತಕ್ಷಣ ನಾನು ಬೆಳಗಾವಿಯಿಂದ ಕಾಸರಗೋಡಿನವರೆಗೂ ನಾನು ಓಡಾಡುವಂಥ ವ್ಯಕ್ತಿ. ಅಲ್ಲಿನ ಲಂಡನ್ನಲ್ಲಿ ನೀವು ಬೆಳಗಾಮು
ಅಥವಾ ನೀವು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ, ಕಾರವಾರ ಈ ರೀತಿಯಾಗಿ ನಾನು ಇದೇ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಕನ್ನಡದವ್ರೇನ್ರಿ ಫುಲ್ ಕನ್ನಡದ ಬಗ್ಗೆ ಮಾತಾಡ್ತೀನಿ. ದ ರಾ ಬೇಂದ್ರೆಯಿಂದ ಹಿಡಿದು ಮಾಸ್ತಿ ವೆಂಕಟೇಶ ಅಯ್ಯಂಗಾರಿಂದ ಹಿಡಿದು ಕುವೆಂಪು ಅವರಿಂದ ಎಲ್ಲ ಕನ್ನಡ 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 ಅಂದರೆ ನೆಲ ಜಲ ಭಾಷೆ ಅಂತೇಳಿ ನನ್ನ ಫೋಕಸ್ ಇರುತ್ತೆ. ಅದು ನನಗೆ ಭಾಷೆ ನಿಮ್ಮ ಬಲ. ಸೊ ನನಗದು ಮಿಸ್ ಆಗ್ತದೆ ಇಂಗ್ಲೆಂಡಲ್ಲಿ. ಹಾಗಾಗಿ ನಾನು ವಿಶ್ವ ಕನ್ನಡ ಸಮ್ಮೇಳನ ಮಾಡಿದೆ, ಯಕ್ಷಗಾನ ಇದರಲ್ಲಿ ವರ್ಕ್ ಮಾಡಿದೆ, ರಾಮಾಯಣ ಮಹಾಭಾರತ ಅಭಿಯಾನ ಮಾಡ್ತಾ ಇದ್ದೀನಿ. ಎಲ್ಲನೂ ಆ ಒಂದು ಮಿಸ್ ಆಗ್ತಾ ಇರೋದನ್ನ ಇಲ್ಲಿ ಒಂಥರ ಒಂದು ಜಾಯ್ ಸಿಗ್ಲಿ, ಸಂತೋಷ ಸಿಗ್ಲಿ ಅಂತ. ಸರ್ ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು ಸರ್? ನನ್ನ ಕ್ರಿಕೆಟ್. ಓಕೆ, ಕ್ರಿಕೆಟ್ ಒಂದು ಅಫ್ಕೋರ್ಸ್ ಇದನ್ನೇ ಹೇಳುವಾಗಲೇ ಹೇಳಬೇಕು. ಕ್ರಿಕೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕ್ರಿಕೆಟ್ ಒಳ್ಳೆಯ ಒಂದು ಆಟ. ಇನ್ಫ್ಯಾಕ್ಟ್ ಸಚಿನ್ ತೆಂಡೂಲ್ಕರ್ ಮತ್ತು ನಾನು ಒಂದೇ ದಿವಸ ಹುಟ್ಟಿದ್ದು, ಏಪ್ರಿಲ್ 24, 1973. ನಾನು ಇವತ್ತಿಗೂ 40 ಓವರ್ ಕ್ರಿಕೆಟ್ ಮ್ಯಾಚು ಅಲ್ಲಿ ಸಣ್ಣ ಇದರಲ್ಲಿ ಆಡ್ತೀವಿ. ಬಟ್ ಕ್ರಿಕೆಟನ್ನು ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಕ್ರಿಕೆಟಿಂದಾಗಿ ನಾನು ಈಗ IPL ಅಲ್ಲಿ ಅಬ್ಸರ್ವ್ ಮಾಡಿದ್ದು, ತುಂಬ ಯೂತ್ಸು ಬೆಟ್ಟಿಂಗು ಈ ಕ್ಷೇತ್ರಗಳಲ್ಲಿ ಸಮಯ ಹಾಳು ಮಾಡ್ತಿದ್ದಾರೆ, ಹಣ ಹಾಳು ಮಾಡ್ತಿದ್ದಾರೆ. ನಾನು ಸುಮಾರು ಕಡೆ ಕೇಳಿದೆ, ಅದು ಒಳ್ಳೇದಲ್ಲ, ಅದು ಗ್ಯಾಂಬ್ಲಿಂಗ್ ಆಗಬಾರ್ದು. ಒಂದು ದೇಶಕ್ಕಾಗಿ ಆಡುವಾಗ ನಾನು IPL ನ ಫಾಲೋನೇ ಮಾಡೋದಿಲ್ಲ. ನಾನು ಕ್ರಿಕೆಟನ್ನು ಫಾಲೋ ಮಾಡೋದು ಕೇವಲ ದೇಶಕ್ಕಾಗಿ. ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಬಾಂಗ್ಲಾದೇಶ್, ಇಂಡಿಯಾ ಇಂಗ್ಲೆಂಡ್ ಆಡಿದ್ರೆ ಮಾತ್ರ ನಾನು ನೋಡ್ತೇನೆ ಅಷ್ಟೇ ಹೊರತು ನಾನು ಈ IPL ಮ್ಯಾಚನ್ನು ಫಾಲೋನೇ ಮಾಡೋದಿಲ್ಲ. ಅಂದರೆ ಅದೊಂಥರ ಕೃತ್ರಿಮ ಅಂತ ಅನಿಸ್ಬಿಡುತ್ತೆ. ಸೊ ಇದು ಬಹಳ ಸೊಗಸಾದ ಮೆಸೇಜ್ ಒಂದಿಗೆ ಎಂಡ್ ಮಾಡಿದ್ದೀವಿ ಸರ್. ಇನ್ಫ್ಯಾಕ್ಟ್ ನನ್ನ ಶೋ ಹೆಸರೇ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಅಂತ. ಏನು ಕಾರಣ ಅಂತಂದರೆ, ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ, ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕಾಗಲಿ, ಸಣ್ಣ ವಯಸ್ಸಿಂದ ತಂದೆ ತಾಯಿಯಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಇವತ್ತು ನಾವು ಎಲ್ಲಿದ್ದೀವೋ ಅಲ್ಲಿರಲಿಕ್ಕೆ ಸರ್. ಸೊ ಆ್ಯಂಡ್ ಬಹಳ ಬಹಳ ಗ್ರೇಟ್ಫುಲ್ ಅವ್ರಿಗೆಲ್ಲ. ನೀವು ನಮ್ಮ ಶೋ ಮುಖಾಂತರ ಯಾರಿಗೆ ಥ್ಯಾಂಕ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಥ್ಯಾಂಕ್ ಮಾಡುವಂಥದ್ದು ಕುಂಟಿಕಾನ ಮಠ ಶಂಕರನಾರಾಯಣ ಮತ್ತು ಅನ್ನಪೂರ್ಣೇಶ್ವರಿ ಮತ್ತು ಅಲ್ಲಿನ ದೈವದೇವರುಗಳಿಗೆ. ನಾನು ಇಂಗ್ಲೆಂಡಿಗೆ ಹೊರಟಿದ್ದು ಅವರ ಒಂದು ಆಶೀರ್ವಾದದಿಂದ, ಶಕ್ತಿಯಿಂದ. ಆ ಒಂದು ಶಕ್ತಿಯಿಂದಾಗಿ ನನಗೆ ಹಂತವಾಗಿ ನನಗೆ ಗಾಡ್ ಫಾದರ್ಗಳು ಬರ್ತಾ ಹೋದರು ನನ್ನ ಜೀವನದಲ್ಲಿ. ನಾವು ಹೇಳ್ತೀವಿ ನನಗೆ ಯಾರು ಗಾಡ್ ಫಾದರ್, ನನಗೆ ತುಂಬ ಜನ ಗಾಡ್ ಫಾದರ್ ಬಂದಿದ್ದಾರೆ. ಆ ಟೈಮ್ನಲ್ಲಿ ಬಂದು ನನಗೆ ಏನೋ ಒಂದು ಸಹಕಾರಗಳನ್ನ ಕೊಟ್ಟಾಗಿದ್ದಾರೆ. ಅವರಿಗೆಲ್ಲ ನಾನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವುದೇ ವ್ಯಕ್ತಿ ಹೇಳ್ಬೋದು, ನಾನು ಒಬ್ಬನೇ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಳಿದ್ರೆ ನಮ್ಮ ಅಹಂಕಾರ ಆಗುತ್ತೆ. ಆದರೆ ನಾನು ಒಂದು ಡೈರೆಕ್ಷನ್ ಹಾಕ್ಕೊಂಡು ಹೋಗ್ತಿರುವಾಗ, ಆದರೆ ನಾನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡುವುದು, ಫೇಸ್ಬುಕ್ಕಲ್ಲಿ ಎಲ್ಲ ಹೋದರೂ ಕುಂಟಿಕಾನ ಮಠ ಶಂಕರನಾರಾಯಣ ನಾಳೆಯಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಅದೊಂದು ನನ್ನ ಜೀವನದ ಅವಿಸ್ಮರಣೀಯ. ಹಾಗಾಗಿ ಕುಂಟಿಕಾನ ಮಠ ಶಂಕರನಾರಾಯಣನಿಗೆ ಮತ್ತು ಅದಕ್ಕೆ ಪೂರಕವಾದಂಥ ಎಲ್ಲ ನನಗೆ ತಂದೆ ತಾಯಿ, ಅಕ್ಕ ತಂಗಿ, ನನ್ನ ನೆಂಟರು, ಇಷ್ಟು ಎಲ್ಲ ಸ್ನೇಹಿತರು ಎಲ್ಲರೂ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದೆರಡು ಉಪದ್ರ ಕೊಟ್ಟಿರ್ತಾರೆ, ಅದು ಸಂಗತಿ ಬೇರೆ. ಆದರೆ ಎಲ್ರಿಗೂ ನಾನು ಇಡೀ ಈ ಭೂಮಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬ ಧನ್ಯವಾದಗಳು ಸರ್. ತಮಗೆ ಈ ಎಲೆಕ್ಷನಲ್ಲಿ ಶುಭವಾಗಲಿ, ನಿಮ್ಮನ್ನು ಜನ ಐಡೆಂಟಿಫೈ ಮಾಡಲಿ. ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ, ನೀವು ಇಟ್ಕೊಂಡಿರುವಂತಹ ಮ್ಯಾನಿಫೆಸ್ಟೋ ಇರ್ಬೋದು, ಅಥವಾ ನೀವು ಯಾವ ವಿಷನನ್ನು ಇಟ್ಕೊಂಡಿದ್ದೀರೋ ಆ ವಿಷನ್ಗೆ ಅವರು ಬೆಲೆ ಕೊಡಲಿ. ಅಂದರೆ ವೆದರ್ ಇಂಟೆಲೆಕ್ಚುವಲ್ಸ್ ಇರ್ಬೋದು ಅಥವಾ IT ಕಂಪನಿಯವ್ರು ಇರ್ಬೋದು, ಯೋಚನೆ ಮಾಡಲಿ, ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡಲಿ. ಅವ್ರು ಬಂದು ಒಬ್ರಿಗೊಬ್ರು ಕೈ ಸೇರಿಸಿದಾಗ ತಮ್ಮಂಥವ್ರು ಬಂದು ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಹಳ ಪೂರಕವಾಗಿರುತ್ತೆ ಸರ್. ತಮಗೆ ಶುಭವಾಗಲಿ, ಜಯವಾಗಲಿ ಅಂತ ಕೇಳ್ಕೊಳ್ತಾ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಂದು ಇವತ್ತು ನಿಮ್ಮ ಬಗ್ಗೆ, ನಿಮ್ಮ ಒಂದು ವಿಷನ್ ಬಗ್ಗೆ ನಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನಿನ್ನೇನು ಹೇಳುವ ಅವಶ್ಯಕತೆ ಇಲ್ಲ. ಬಹಳ ಸೊಗಸಾಗಿ ಸರ್ ಅವರ ಜೀವನವನ್ನು ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಡಿಸಿಷನ್ಸ್ ಮೇಕರ್ಸ್ ಯಾರು? ನಾವು. ಸೊ ನಮ್ಮ ಕೈ ಕೊಟ್ಟಿದ್ದಾರೆ. ನೋಡಪ್ಪ, ನಾನು ಇದು ಇಟ್ಕೊಂಡು ಬಂದಿದ್ದೀನಿ, ಎಲ್ಲೇ ಇರಲಿ, ನಾನು ಇಂಗ್ಲೆಂಡಲ್ಲಿ ಇದ್ಬೋದು, ಆದರೆ ನನ್ನ ಮನಸ್ಸು ಬಂದು ಇಲ್ಲೇ ಕೂತಿದೆ. ನಾನು ಬೆಂಗಳೂರಿಗಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ, ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಖಂಡಿತವಾಗ್ಲೂ ಕೈ ಜೋಡಿಸೋಣ. ಅವರ ಒಂದು ಏನು ವಿಷನ್ ಇಟ್ಕೊಂಡಿದ್ದಾರೋ ಅದಕ್ಕೆ ನಾವು ಸಹ ನಮ್ಮ ಕೈಗಳನ್ನು ಜೋಡಿಸಿ ಅವರಿಗೆ ಪೂರಕವಾಗಿ ಅವರಿಗೆ ಒಂದು ಸಹಾಯವನ್ನು ಮಾಡಿದಾಗ ಅವರು ನಮ್ಮ ಬೆಂಗಳೂರನ್ನು, ನಮ್ಮನ್ನು ಇನ್ನೂ ಮೇಲಕ್ಕೆ ಕರ್ಕೊಂಡೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಯಾವಾಗಲೂ ಹೇಳ್ತಿರ್ತೀನಿ, ಲೆಟ್ ಅಸ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಇವತ್ತು ಕಲಿಕೆ ಬಹಳ ಸೊಗಸಾಗಿತ್ತು. ದಯವಿಟ್ಟು ಇದನ್ನು ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಇದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಸಾವನ್, iTunes, Amazon ಇಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಆದರೆ ಇವತ್ತು ಕಲ್ತ್ಕೊಳ್ಳೋಕೆ ಬಹಳಷ್ಟು ಇದೆ, ತಿಳ್ಕೊಳ್ಳೋಕೆ ಬಹಳಷ್ಟು ಇದೆ, ಮಾಡಲಿಕ್ಕೆ ಬಹಳಷ್ಟು ಇದೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಲೆಟ್ ಅಸ್ ಸಪೋರ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್.